ಅಲ್ಲೆಲೂಯಾ. ನೆಕ್ಸ್ಟ್ ಮೂರನೇ ಪಾಯಿಂಟ್ ಯಾವುದು? ಪರಿಶುದ್ಧಾತ್ಮನ ಅಭಿಷೇಕದಿಂದ ಹೊಂದಬೇಕು. ಪರಿಶುದ್ಧಾತ್ಮನ ಅಭಿಷೇಕದಿಂದ ನೀನ್ ತುಂಬಲ್ಪಟ್ರೆ ಪರಲೋಕಕ್ಕೆ ಹೋಗೋದು. ದೀಕ್ಷಾ ಸ್ಥಾನ ತಗೊಂಡ್ಬಿಟ್ಟಿದೀನಿ, ಓ ಪರಲೋಕ ಅಂತ ಪಾಸ್ಟರ್ಗಳು ಕೂಡ ಬೋಧಿಸ್ತಾರೆ. ತಪ್ಪು. ಈಗ ತಾನೇ 3ನೇ ಅಧ್ಯಾಯ 5ನೇ ವಚನ ಓದ್ದೆ ನೀನು. ಏನಂತ ಬರ್ತಿತ್ತಲ್ಲಿ? ಒಬ್ಬನು ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟದಿದ್ದರೆ ಪರಲೋಕ ರಾಜ್ಯವನ್ನ ಸೇರಲಾರದಂತಿದೆ. ಪರಲೋಕ ರಾಜ್ಯಕ್ಕೆ ಹೋಗಲ್ಲ. ನೀರಿನಿಂದಲೂ ಹುಟ್ಟಬೇಕು, ಆತ್ಮದಿಂದಲೂ ಹುಟ್ಟಬೇಕು. ನೀರಿನಿಂದಲೂ ದೀಕ್ಷಾಸ್ಥಾನ ಆಗಬೇಕು. ನಿನ್ ಹೃದಯ ಒಳಗಡೆ ಪರಿಶುದ್ಧಾತ್ಮನಿಂದ ದೀಕ್ಷಾಸ್ಥಾನ ಅಭಿಷೇಕ ಆಗಬೇಕು. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಆಮೆನ್. ಪರಿಶುದ್ಧಾತ್ಮ ನಿನ್ನ ಒಳಗಡೆ ಬರುವಾಗ ಖಂಡಿತವಾಗಿ ಒಂದು ಮಾತು ಹೇಳ್ತೀನಿ ಕೇಳಿ. ಆಮೆನ್. ಅಭಿಷೇಕ ನಿನ್ನ ಪಾಪಗಳನ್ನು ಗೊತ್ತಾಗಲ್ಲ. ಅಭಿಷೇಕ ನಿನ್ನ ಪಾಪಗಳನ್ನ ತೋರಿಸಲ್ಲ. ಪರಿಶುದ್ಧಾತ್ಮ ನಿನ್ನ ಪಾಪಗಳನ್ನು ತೋರಿಸ್ತಾನೆ. ಪರಿಶುದ್ಧಾತ್ಮ ನಿನ್ನನ್ನು ಸತ್ಯದಲ್ಲಿ ನಡೆಸ್ತಾನೆ. ಪರಿಶುದ್ಧಾತ್ಮ ನಿನ್ನನ್ನು ನೀತಿವಂತನಾಗಿ ತೋರಿಸ್ತಾನೆ. ಪರಿಶುದ್ಧಾತ್ಮ ನ್ಯಾಯ ತೀರ್ಪಿದೆ, ದೇವರ ದಂಡನೆ ಇದೆ, ದೇವರ ಆಲೋಚನೆ ಇದೆ. ದೇವರು ಸಾರಿ ನಾನು ಭೂಮಿಯಲ್ಲಿ ಮಾಡಿರೋ ಪ್ರತಿಯೊಂದಕ್ಕೂ ಕೇಳ್ತಾನೆ. ನಾನು ಲೆಕ್ಕ ಕೊಡ್ಬೇಕು, ನಾನು ಲೆಕ್ಕನ ಕೇಳಬೇಕು, ನನಗೆ ಲೆಕ್ಕ ಕೊಡ್ಬೇಕಾಗುತ್ತೆ. ದಯಮಾಡಿ ನಾನು ದಿನ ನ್ಯಾಯ ತೀರ್ಪಿಗೆ ಒಳಗಾಗ್ತೀನಿ. ದೇವರು ನನ್ನನ್ನು ಲೆಕ್ಕ ಕೇಳ್ತಾನಂತ ಭೂಮಿಯಲ್ಲಿ ನೀನು ನೀತಿಯಿಂದ ಭಯಭಕ್ತಿಯಿಂದ ನ್ಯಾಯವಾಗಿ ಜೀವಿಸ್ಬೇಕಂದ್ರೆ ಪರಿಶುದ್ಧಾತ್ಮ ನಿನಗೆ. ಪರಿಶುದ್ಧಾತ್ಮನ ಬಂದ್ರೆ ನೀನು ಪರಿಪೂರ್ಣ ಆಗಿ ದೇವರಿಗೆ ರೆಡಿಯಾಗಿರೋ ಮುದ್ದೆ ಆಗ್ತೀಯ. ರೆಡಿಯಾಗಿರೋ ಮೊದಲ ಗಿತ್ತಿಯನ್ನಾಗಿ ಮಾಡೋನೆ, ಮದುವೆ ಮಾಡಿಕೊಳ್ಳೋ ಯೇಸು ಕ್ರಿಸ್ತನಿಗೆ ಸಿದ್ಧಪಡಿಸೋದೇ ಪರಿಶುದ್ಧಾತ್ಮ. ಪರಿಶುದ್ಧಾತ್ಮನಿಲ್ದಿರ ನಿನ್ ಸಿದ್ಧಿಗೆ ಬರಲ್ಲ. ಬರೀ ದೀಕ್ಷಾಸ್ಥಾನ ತಗೊಂಡ್ರೆ ಪರಲೋಕಕ್ಕೆ ಹೋಗಲ್ಲ. ಪರಿಶುದ್ಧಾತ್ಮನ ದೀಕ್ಷಾಸ್ಥಾನ ಆಗ್ಲೇಬೇಕು. ಆತ್ಮದಿಂದ ನೀನು ಹುಟ್ಟಲೇಬೇಕು. ನೀರಿನಿಂದ ಹುಟ್ಟಿದಂತೆ ಆತ್ಮದಿಂದ ಹುಟ್ಟಿದ್ರೇನೆ ನೀನು ಪರಲೋಕ ರಾಜ್ಯಕ್ಕೆ ಶಾಶ್ವತ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಆಮೆನ್. ಅದಕ್ಕೆ ವಾಕ್ಯ ಯೋಹಾನ ಗ್ರಂಥ 16ನೇ ಅಧ್ಯಾಯ 7-8 ಬರ್ಕೊಳ್ಳಿ. ಮನೇಲಿ ಹೋಗಿ ನೋಡಿ, ಅದು ಹಂಗೆ ಇರ್ತದೆ, ಸೇಮ್ ಕ್ಲೀನ್ ಆಗಿರ್ತದೆ, ತಪ್ಪಿಲ್ಲ. ಒಬ್ಬ ಮನುಷ್ಯ ದೀಕ್ಷಾಸ್ಥಾನ ತಗೊಂಡಿರೋ ವಿಶ್ವಾಸಿ ಪರಿಪೂರ್ಣವಾಗಬೇಕಂದ್ರೆ, ಶುದ್ಧವಾಗಬೇಕಂದ್ರೆ, ಕ್ಲೀನ್ ಆಗ್ಬೇಕಂದ್ರೆ, ದೇವರಿಗೆ ಇಷ್ಟ ಆಗ್ಬೇಕಂದ್ರೆ, ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಂದ್ರೆ ಪರಿಶುದ್ಧಾತ್ಮನ ಬರಬೇಕು ಹೃದಯದೊಳಗ. ಪರಿಶುದ್ಧಾತ್ಮ ನಿನ್ನ ಹತ್ರ ಮಾತಾಡ್ಬೇಕು. ನೀನು ಪರಿಶುದ್ಧಾತ್ಮನ ಹತ್ರ ಮಾತಾಡ್ಬೇಕು. ಪರಿಶುದ್ಧಾತ್ಮ ನೀವಿಬ್ಬರು ಸೇರಿ ಪ್ರೇಯರ್ ಮಾಡ್ಬೇಕು. ಪರಿಶುದ್ಧಾತ್ಮ ನೀವಿಬ್ಬರು ಸೇರಿ ಬೈಬಲ್ ಓದ್ಬೇಕು. ಪರಿಶುದ್ಧಾತ್ಮ ನೀವಿಬ್ಬರು ಸೇರಿ ಚರ್ಚಿಗೆ ಬರ್ಬೇಕು. ಪರಿಶುದ್ಧಾತ್ಮ ನೀವಿಬ್ಬರು ಸೇರಿ ಹಲ್ಲೆಲೂಯಾ ಸುವಾರ್ತೆ ಸಾರಬೇಕು. ಪರಿಶುದ್ಧಾತ್ಮ ನೀವಿಬ್ಬರು ಸೇರಿ ಏನ್ ಆಧ್ಯಾತ್ಮಿಕ ಕಾರ್ಯ ಮಾಡಿ ಎಲ್ಲ ಮಾಡು, ಕ್ಲೀನ್ ಆಗ್ತೀಯ. ಆಮೆನ್. ಹಲ್ಲೆಲೂಯಾ. ಪರಿಶುದ್ಧಾತ್ಮನಿಗೆ ಎಣ್ಣೆಗೆ ಹೋಲಿಸ್ತಾರೆ ಬೈಬಲ್. ಪರಿಶುದ್ಧಾತ್ಮನನ್ನ ನೀರಿಗೆ ಹೋಲಿಸ್ತದೆ ಬೈಬಲ್. ಪರಿಶುದ್ಧಾತ್ಮನನ್ನ ಹಲ್ಲೆಲೂಯಾ ಹಲ್ಲೆಲೂಯಾ ಆಮೆನ್ ಬೆಂಕಿಗೆ ಹೋಲಿಸ್ತದೆ ಬೈಬಲ್. ಆಮೆನ್. ಹಲ್ಲೆಲೂಯಾ. ಆಮೆನ್. ಪ್ರೈಸ್ ದಿ ಲಾರ್ಡ್. ಸೊ ಈಗ ಏನ್ ಮಾಡ್ತೀರಾ ಸಿಸ್ಟರ್ಸ್, ಬ್ರದರ್ಸ್? ನೀರಿನಲ್ಲಿ ದೀಕ್ಷಾಸ್ಥಾನ ಕೊಡ್ತಾನೆ ಮನುಷ್ಯ. ದೇವ್ರನ್ನ ಏನ್ ಬೇಡ್ಕೋಬೇಕು? ನೀರಿಂದ ಈಚೆ ಬರ್ಬೇಕು. ಒಂದು 2 ನಿಮಿಷ ಅವಕಾಶ ಕೊಡ್ತೀನಿ. ಏನ್ ಬೇಡ್ಕೊಳ್ತಾರೆ? ಪರಿಶುದ್ಧಾತ್ಮನ ಬೇಡ್ಕೊ. ಅದಕ್ಕೆ ವಾಕ್ಯ ಪ್ರೈಸ್ ದಿ ಲಾರ್ಡ್. ಆಮೆನ್. ಮತ್ತಾಯ ಗ್ರಂಥ 3:16 ಯೇಸು ಕ್ರಿಸ್ತನು ಯೋರ್ದನ್ ಹೊಳೆಯಲ್ಲಿ ಎಲ್ಲರೂ ನಿಂತಿದ್ದಾರೆ. ಯೋಹಾನ ನೀರು ಒಳಗಡೆ ಇರ್ತಾರೆ ಯೋರ್ದನ್ ನದಿಯಲ್ಲಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೀರು ಒಳಗಡೆ ಇರ್ತಾರೆ, ಎಲ್ಲರೂ ತಕೊಂತ ಇದ್ದಾರೆ. ಯೇಸು ಕ್ರಿಸ್ತ ನಡುವೆ ಬರ್ತಾ ಇದ್ದಾರೆ. ಯೂದ ಗೋತ್ರ ಸಿಂಹ. ನಾವು ನಿನಗೆ ದೀಕ್ಷಾಸ್ಥಾನ ಕೊಡೋಣ. ನಾನೇ ನಿನ್ನ ಹತ್ರ ದೀಕ್ಷಾಸ್ಥಾನ ತಗೊಬೇಕು. ನನ್ನನ್ನ ಮನುಷ್ಯರಿಗೆ ಮಾತ್ರ ಕೊಡೋದಕ್ಕೆ ಕಳಿಸಿದ್ದು. ನಿನಗೆ ನಾವು ದೀಕ್ಷಾಸ್ಥಾನ ಇಲ್ಲ. ಎಲ್ಲಾರು ಮುಂದೆ ನೀನಾಗ ಹೇಳ್ಬೇಡ. ಒಬ್ಬ ತಕ್ಷಣಕ್ಕೆ ನಾವು ಎಲ್ಲಾ ಧರ್ಮವನ್ನ ಪಾಲಿಸೋದು. ಪ್ಲೀಸ್. ಹಲ್ಲೆಲೂಯಾ. ಒಂದು ಮಾತು ಹೇಳಿದೆ, ಯೇಸು ಕ್ರಿಸ್ತನಿಗೆ ಯೋಹಾನ ದೀಕ್ಷಾಸ್ಥಾನ ಕೊಟ್ಬಿಟ್ಟ. ದೀಕ್ಷಾಸ್ಥಾನದಿಂದ ಎದ್ದೇಳ್ತಾರೆ ಯೇಸು ಕ್ರಿಸ್ತನು. ಆಕಾಶ ತೆರೆಯಿತು,
ಪಾರಿವಾಳ ರೂಪದಲ್ಲಿ ಪರಿಶುದ್ಧಾತ್ಮನ ಇಳಿತಾ ಇದ್ದಾನೆ. ಆಮೇಲೆ ಪರಿಶುದ್ಧಾತ್ಮ ನಿನ್ನ ಮೇಲೆ ಇಳಿದಲ್ಲ ಈಗ ಪ್ರೇಯರಲ್ಲಿ. ಸೇಮ್ ಟು ಸೇಮ್ ಸಿಸ್ಟರ್ಸ್, ಬ್ರದರ್ಸ್, ಇಲ್ಲಿ ಹೊಸಬರು ಇದ್ದಾರೆ, ಹಳಬರು ಇದ್ದಾರೆ, ತಗೊಳ್ದೇ ಇರೋರು ಇದ್ದಾರೆ, ತಗೊಳ್ಳೋರು ಇದ್ದಾರೆ, ಇನ್ನು ತಗೊಂಡಿರೋರು ಕೂತಿದ್ದೀರಾ. ಪರಿಶುದ್ಧಾತ್ಮ ನಿನ್ನಲ್ಲಿ ಬಂದ್ರೆ ದೀಕ್ಷಾಸ್ಥಾನದಲ್ಲಿ ಒಂದು ಸಮಾಧಾನ ಆದ್ರೆ ಪರಿಶುದ್ಧಾತ್ಮನ ದೀಕ್ಷಾಸ್ಥಾನ ಇನ್ನೊಂದು ಸಮಾಧಾನ, ದೊಡ್ಡ ಸಮಾಧಾನ ಪಡ್ಬಿಡ್ತೈತೆ. ಆ ಸಮಾಧಾನ ನಿನ್ ಲೈಫ್ ಅಲ್ಲಿ ಯಾವತ್ತೂ ನೀನ್ ನೋಡಿರಲ್ಲ. ಅಂತ ಒಂದು ಸಮಾಧಾನ ಪರಿಶುದ್ಧಾತ್ಮನ ಒತ್ತುತ್ತಾ ಇರ್ತಾನೆ ಕ್ರಿಸ್ತನ ಕಡೆಯಿಂದ ನಿನಗಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ವಾಕ್ಯ ಎಲ್ಲಿ ಕೊಟ್ಟೆ? 3:16. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. 120 ಮಂದಿ ಒಂದು ಸ್ಥಳದಲ್ಲಿ ಕೂತು ಒಂದು 10 ದಿನ ಪ್ರೇಯರ್ ಮಾಡ್ತಾ ಇದ್ದಾರೆ. ಎಷ್ಟು ದಿನ? ಮನೆಗೆ ಹೋಗಿಲ್ಲ, ಒಂದೇ ಸ್ಥಳದಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆಕಾಶ ತೆರೀತು. ಆಮೆನ್, ಹಲ್ಲೆಲೂಯಾ. ಒಂದು ಸೌಂಡ್ ಕೇಳಿಸ್ತು. ಆಮೆನ್. ಬರುವಂತ ಬಿರುಗಾಳಿ ಬೀಸಿತು. ಬೆಂಕಿಯ ಕೆಂಡಗಳು ಒಬ್ಬೊಬ್ಬರ ನಾಲಿಗೆ ಮೇಲೆ ಕುತ್ಕೊಂತು. ಒಬ್ಬೊಬ್ಬರು ಕೂಡ ಪವಿತ್ರಾತ್ಮ ಭರಿತರಾದರು. ಪರಿಶುದ್ಧಾತ್ಮದಿಂದ 120 ಮಂದಿಗೆ 120 ಮಂದಿ ಕೂಡ ತುಂಬಲ್ಪಟ್ರು. ಹೋಗಿ ಧೈರ್ಯವಾಗಿ ಮಾತಾಡ್ರು. ಅದಕ್ಕಿಂತ ಮುಂಚೆ ಅವರು ಕಿತ್ಲಾಡ್ತಾ ಇದ್ರು. ಅದಕ್ಕಿಂತ ಮುಂಚೆ ನಾನ್ ದೊಡ್ಡವರು ನೀನ್ ದೊಡ್ಡವರು ಅಂತ ಇದ್ರು. ಅದಕ್ಕಿಂತ ಮುಂಚೆ ಯೇಸುಗೆ ನಾನೇ ಇಷ್ಟ, ನೀನ್ ಕಡಿಮೆ, ನೀನು ಅಡಬಾರ, ಎಲ್ಲರೂ ನನ್ನನ್ನೇ ಕರ್ಕೊಂಡು ಹೋಗೋದು, ಏನಂದ್ರೆ ಯೇಸು ನನ್ನನ್ನೇ ಕರೆಯೋದಂತ ಒಬ್ಬರಲ್ಲಿ ಅವರವರಲ್ಲೇ ಕಿತ್ಲಾಟ, ಹಿಂದಕ್ಕೆ ಹೋಗುದು. ನಾವು ಬಂದ್ರಿ ಏನ್ ಲಾಭ, ಎಲ್ಲ ಬಿಟ್ಬಿಟ್ಟು ಬಂದ್ರಿ. ಈ ತರ ಎಲ್ಲ ವೀಕ್ನೆಸ್ಗಳು, ಈ ತರ ಎಲ್ಲ ಬಲಹೀನತೆಗಳು ಆ ಶಿಷ್ಯರಲ್ಲಿತ್ತು. ಈ ಒಂದು ಸಹೋದರ ಸಹೋದರಿ, ನೀನ್ ದೀಕ್ಷಾಸ್ಥಾನ ತಗೊಂಡಿದ್ಯಾ, ನಿನ್ನಲ್ಲಿ ಕೂಡ ನಾನು ಅದನ್ನು ಬಿಟ್ಟಿದ್ದೀನಿ, ಇದನ್ನು ಬಿಟ್ಟಿದ್ದೀನಿ, ನಾನು ಅಂತ ಆ ತರ ಈ ತರ ಅಂತ ನಿನ್ನ ಒಳಗಡೆ ಬರ್ತಾ ಇದೆ. ದೇವರು ಹೇಳ್ತಾ ಇದ್ದಾರೆ ಪರಿಶುದ್ಧಾತ್ಮ ನಿನ್ ಕ್ಲಿಯರ್ ಇಲ್ಲ. ಪರಿಶುದ್ಧಾತ್ಮನ ಬಂದ್ರೇನೆ ನಿನ್ನೊಳಗಡೆ, ಪರಿಶುದ್ಧಾತ್ಮ ನಿನ್ನೊಳಗಡೆ ಮಾತಾಡಿದ್ರೆ, ಪರಿಶುದ್ಧಾತ್ಮ ನಿನ್ನ ನಡೆಸಿದ್ರೇನೆ, ಪರಿಶುದ್ಧಾತ್ಮ ನಿನ್ನ ಕಿವಿಯಲ್ಲಿ ಪಿಚ್ಚು ಮುಟ್ಟಿದ್ರೇನೆ, ಪರಿಶುದ್ಧಾತ್ಮ ನಿನ್ನನ್ನು ಎಬ್ಬರಿಸಿದ್ರೇನೆ, ಪರಿಶುದ್ಧಾತ್ಮ ನಿನ್ನ ಬೈಬಲ್ ಓದಿಸಿದ್ರೇನೆ, ಪರಿಶುದ್ಧಾತ್ಮ ನಿನ್ನ ಚರ್ಚ್ ನಡೆಸಿದ್ರೇನೆ, ಪರಿಶುದ್ಧಾತ್ಮ ನಿನ್ನ ಪಾಪ ಮಾಡದೇನೆ ತಡೆದ್ರೇನೆ ನೀನ್ ಕರೆಕ್ಟ್ ಆಗ. ಪರಿಶುದ್ಧಾತ್ಮ ಅಲ್ಲ. ಹಲ್ಲೆಲೂಯಾ. ಪಾಸ್ಟರ್ ಒಬ್ಬ ಸೇವಕನಷ್ಟೇ, ದೇವರ ದಾಸನಷ್ಟೇ. ಪರಿಶುದ್ಧಾತ್ಮ ನಾನು ಹೇಳ್ತಾ ಇರೋದು ನಿನ್ನ ಒಳಗಡೆ ಆಗೋ ದೀಕ್ಷಾಸ್ಥಾನ. ಅದಕ್ಕೆ ವಾಕ್ಯ ಕೊಟ್ಟನಲ್ವಾ? 120 ಮಂದಿ ವಾಕ್ಯ. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 1-4. ಅಪೊಸ್ತಲರ ಕಾರ್ಯ 1:1-4. ನೆಕ್ಸ್ಟ್, ಪವಿತ್ರ ಆತ್ಮನನ್ನು ಹೊಂದದೆ ಪರಲೋಕಕ್ಕೆ ಹೋಗಲ್ಲ. ಹಲ್ಲೆಲೂಯಾ. ಅದಕ್ಕೆ ವಾಕ್ಯ ಯೋಹಾನ ಗ್ರಂಥ 3:5. ಪರಿಶುದ್ಧಾತ್ಮನ ಹೊಂದಿ ಅಭಿಷೇಕದಲ್ಲಿ ನೆಲೆಸಿ ವಾಕ್ಯದಲ್ಲಿ ಸ್ಥಿರಪಡಿಸಿ ದೃಢಪಡಿಸಿದ್ರೇನೆ ಪರಿಶುದ್ಧಾತ್ಮನಿಂದ ನೀನು ತುಂಬಲ್ಪಟ್ಟು ಪ್ರತಿದಿನ ಪರಿಶುದ್ಧಾತ್ಮದ ಸೇರಿ ನೀನು ಸಂಚರಿಸಬೇಕು. ಪರಿಶುದ್ಧಾತ್ಮ ನಿನಗಿರ್ಬೇಕು. ನಿನ್ಗೆ ಅವರು ಬೆಸ್ಟ್ ಫ್ರೆಂಡ್. ಗೊತ್ತಿಲ್ಲದ ಬೈಬಲ್ ವರ್ಡ್ಸ್ ಎಲ್ಲ ತೆಗೆದು 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 ಕೊಡ್ತಾನೆ. ಇದೇ ನಾನು ಬೈಬಲ್ ಸ್ಟಡಿಯಲ್ಲಿ ಎಲ್ಲಿ ಓದ್ಕೊಂಡ್ ಬಂದಿಲ್ಲ, ಬೈಬಲ್ ಕಾಲೇಜ್ ನಾನು ಹೋಗಿಲ್ಲ, ಯಾವ ಬುಕ್ಕು ಏನು ನನಗೆ ಗೊತ್ತಿಲ್ಲ. ಪರಿಶುದ್ಧಾತ್ಮ ಹೇಳ್ಕೊಟ್ಟಿರೋದನ್ನ ಕಲಿತು ನಿನ್ ಮುಂದೆ ಬಂದು ನಿಂತಿದ್ದೀನಿ. ನಾನು ಕಲಿಸ್ಕೊಟ್ಟಿದ್ದು ಪರಿಶುದ್ಧಾತ್ಮ. ಪಾಪದ ವಿಷಯಕ್ಕೆ, ಪರಿಶುದ್ಧತೆ ವಿಷಯಕ್ಕೆ, ನೀತಿ ವಿಷಯಕ್ಕೆ, ಕೆಟ್ಟದ್ದು ಒಳ್ಳೆಯದು, ದೇವರು ಸೈತಾನ ಬಗ್ಗೆ, ಭೂಮಿ ಬಗ್ಗೆ, ಆಕಾಶ ಬಗ್ಗೆ ಪ್ರತಿಯೊಂದು ಕಲಿಸ್ಕೊಡ್ತಾ ಇದ್ದಾರೆ. ಹೋಲಿ ಸ್ಪಿರಿಟ್, ಪರಿಶುದ್ಧಾತ್ಮ, ಪರಿಶುದ್ಧಾತ್ಮ, ಪರಿಶುದ್ಧಾತ್ಮ. ಪ್ಲೀಸ್ ಇದ್ರ ವಿಷಯದಲ್ಲಿ ಕೇರ್ಲೆಸ್ ಆಗಿ ಇದ್ದೀರಾ? ಪರಿಶುದ್ಧಾತ್ಮ ಏನೋ ಒಂಥರ ನೋಡ್ತಾ ಇದ್ದೀರಾ, ಅನ್ಯ ಭಾಷೆಗೆ ಇಟ್ಕೊಂಡಿದ್ದೀರಾ, ಕೈ ತಟ್ಟಾಗಿ ಇಟ್ಕೊಂಡಿದ್ದೀರಾ. ನೋ, ಪ್ಲೀಸ್, ಅಭಿಷೇಕಕ್ಕೆ ಇಲ್ಲ. ಇದಕ್ಕಿಂತ ಮಿಗಿಲೆ ಆಗಿದೆ ಅಂದ್ರೆ ನಿನಗೆ ಬೋಧಿಸೋದು, ನಿನ್ನನ್ನ ಪಾಪ ಮಾಡಿರೋಕ್ಕೆ ತಡೆಯೋದು, ನಿನ್ನನ್ನ ಆ ವರಗಳನ್ನು ಕುರಿತು, ಪದಗಳನ್ನು ಕುರಿತು ನಿನಗೆ ಜ್ಞಾನ, ದರ್ಶನಗಳು, ಪರಲೋಕದ ಒಂದು ಪ್ರಕಟಣೆಗಳು ನಿನಗೆ ಕೊಡಿಸೋದೇ ಪರಿಶುದ್ಧಾತ್ಮ. ನೀನ್ ಪಾಪ ಮಾಡಿರೋಗೆ ನೀತಿಯಿಂದ ಜೀವಿಸೋದಕ್ಕೆ, ಅನೀತಿಯನ್ನ ಬಿಟ್ಟು ಬಿಡೋದಕ್ಕೆ, ನ್ಯಾಯ ತೀರ್ಪಿನ ಬಗ್ಗೆ ಭಯವನ್ನ ಕೊಡೋದಕ್ಕೆ, ದೇವರ ಭಯವನ್ನ ಕಲಿಸೋದೇ ಪವಿತ್ರ ದೀಕ್ಷಾಸ್ಥಾನ ಅಲ್ಲ. ದೀಕ್ಷಾಸ್ಥಾನ ಬರೀ ಎಂಟ್ರಿ, ದೀಕ್ಷಾಸ್ಥಾನ ಬರೀ ಎಂಟ್ರೆನ್ಸ್, ದೀಕ್ಷಾಸ್ಥಾನ ಬರೀ ಒಳಗಡೆ ಹೋಗಿದ ಅಷ್ಟೇ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಸ್ಟೆಪ್, ಪವಿತ್ರಾತ್ಮನ ಅಭಿಷೇಕ. ಇದು ವೆರಿ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್ ಇದು. ಹಲ್ಲೆಲೂಯಾ. ದೀಕ್ಷಾಸ್ಥಾನನೂ ಇಂಪಾರ್ಟೆಂಟ್. ನೆಕ್ಸ್ಟ್ ಇಂಪಾರ್ಟೆಂಟ್ ಪರಿಶುದ್ಧಾತ್ಮನು.
ಇದಿದ್ರೆ ನಿನ್ನಲ್ಲಿ, ಈ ಆತ್ಮ ನಿನ್ನನ್ನು ಬೋಧಿಸಿದ್ರೆ ಪರ್ಫೆಕ್ಟ್ ನಿನ್ನೆಲ್ಲ ಪ್ರೇಯರ್ ರಿಕ್ವೆಸ್ಟ್ ಕೂಡ ಬರ್ತದೆ. ನಿನ್ನಲ್ಲಿ ದೇವರು ಇದ್ದಾರೆ ಅಂತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದಕ್ಕೆ ವಿದ್ಯಾಭ್ಯಾಸ ಬೇಕಾಗಿದೆ. ಸ್ಟಡಿ ಗಿಡಿಲ್ಲ, ನಾನು ಓದಿಲ್ಲ ಅನ್ನೋದಕ್ಕೆ ಬಿಟ್ಬಿಡಿ ದಯವಿಟ್ಟು. ಪರಿಶುದ್ಧಾತ್ಮ ಬಂದ್ರೆ ಎಲ್ಲ ಹೇಳ್ಕೊಡ್ತಾರೆ. ಪೇತ್ರ ಓದಿಲ್ಲ, ಅವನಿಗೆ ಬರ್ತಿದ್ದ ಪರಿಸ್ಥಿತಿ. ಇದಕ್ಕೆ ವಿದ್ಯೆ ಬೇಕಾಗಿದೆ. ಪರಿಶುದ್ಧಾತ್ಮ ಬಂದ್ಬಿಟ್ರೆ ನಿನ್ಗೆ ಎಲ್ಲ ಹೇಳ್ಕೊಡ್ತಾರೆ. ನಾನು ಓದಿಲ್ಲ ಅನ್ನೋ ಕೊರು ತೆಗೆದು ಬಿಡು, ಇಲ್ವಾ ಓದೋದಕ್ಕೆ ಪ್ರಯತ್ನ ಪಡು, ದೇವರು ಹೇಳ್ಕೊಡ್ತಾರೆ. ಅಲ್ಲೆಲ್ಲೂಯಾ. ಓದಿದ್ರೆ ಇನ್ನೂ ಚೆನ್ನಾಗಿರ್ತೀಯ, ಇನ್ನು ಜಾಸ್ತಿ ತಿಳ್ಕೊಂತೀಯ. ಸ್ವಲ್ಪ ತಿಳ್ಕೊಂತೀಯ, ಓದಿದ್ರೆ ಜಾಸ್ತಿ ತಿಳ್ಕೊಂತೀಯ. ಕನ್ನಡ ಆಡು, ತೆಲುಗು ಆಡು, ತಮಿಳಾಡು, ಇಂಗ್ಲಿಷ್ ಆಡು, ಎಲ್ಲ ಓದ್ತೀಯ, ಆಡ್ತೀಯ, ಎಲ್ಲ ಭಾಷೆಯಲ್ಲಿ ಮಾತಾಡ್ತೀಯ, ಆಮೇಲೆ ವಿವರಿಸ್ತೀಯ, ಎಲ್ಲ ಗ್ರಂಥಗಳನ್ನ ಗ್ರಹಿಸ್ಕೊಂತೀಯ. ಪರಿಶುದ್ಧಾತ್ಮ ನಿನಗಿದ್ರೆ ಅಲ್ಲೆಲ್ಲೂಯಾ. ಓದಿದ್ರೆಲ್ಲ ಬುದ್ಧಿವಂತರು, ತಿಳುವಳಿಕೆಯವರು, ಜ್ಞಾನಿಗಳು ಅನ್ಕೋಬೇಡಿ. ತಟ್ರ ತರ ಇರ್ತಾರೆ, ಅಜ್ಞಾನಿಗಳ ತರ ಇರ್ತಾರೆ. ಕೆಲಸದಲ್ಲಿ ಸೆಟ್ಲ್ ಆಗಲ್ಲ, ಲೈಫಲ್ಲಿ ಸೆಟ್ಲ್ ಆಗಲ್ಲ. ಅವ್ನಿಗೆ ವಿದ್ಯೆ ಏನು ಕೊಡಲ್ಲ. ಬುದ್ಧಿ ಇಲ್ಲಂದ್ರೆ, ಪರಿಶುದ್ಧಾತ್ಮ ಇಲ್ಲಂದ್ರೆ ನದ್ದಿನಿ. ರಿಯಲಿ ಹೇಳ್ತಾರೆ ಲೋಕಲ್ ಭಾಷೆ. ಪರಿಶುದ್ಧಾತ್ಮ ಇದ್ರೆ ನಿನ್ನ ಭಾಷೆಗಳು ಮಾತಾಡಿಸ್ತಾರೆ. ನಿನ್ನ ಒಳಗಡೆ ರೋಗಿಗಳ ಮೇಲೆ ಕೈ ಇಟ್ಟರೆ ರೋಗಿಗಳು ಸ್ವಸ್ಥರಾಗ್ತಾರೆ. ಅನ್ಯ ಭಾಷೆ ಮಾತಾಡ್ತೀಯ. ಪರಿಶುದ್ಧಾತ್ಮ ನಿನ್ನ ಒಳಗಡೆ ಇದ್ರೆ ಅವುಗಳನ್ನ ಮಾಟ ಮಂತ್ರ ಶಕ್ತಿಗಳನ್ನ ಎತ್ತುತ್ತೀಯ. ಪರಿಶುದ್ಧಾತ್ಮ ನಿನ್ನ ಒಳಗಡೆ ಇದ್ರೆ ಹಲ್ಲೆಲೂಯಾ. ವಿಷ ಏನಾದ್ರೂ ಸೇವಿಸಿದ್ರು ನಿನಗೇನಾಗಲ್ಲ ಅಂತ ನಂಬಿಕೆ. ಹಲ್ಲೆಲೂಯಾ. ಪರಿಶುದ್ಧಾತ್ಮ ನಿನ್ನಲ್ಲಿದ್ರೆ ದೆವ್ವಗಳನ್ನ ಬಿಡಿಸ್ತೀಯ. ಯಾಕೆ ಹೇಳು? ಆ ಪರಿಶುದ್ಧಾತ್ಮ ಯೇಸು ಕ್ರಿಸ್ತನ ಮೇಲೆ ನಂಬಿಕೆಯನ್ನ ಚೈನ್ ಮಾಡ್ತಾರೆ. ಯೇಸು ಕ್ರಿಸ್ತನ ನಾಮ ನಮ್ಮ ತರ ಯೇಸು ಕ್ರಿಸ್ತನೊಳಗಡೆಯಿಂದ ತಗೊಂಡು ಯೇಸು ಕ್ರಿಸ್ತನನ್ನೇ ಮಹಿಮೆ ಪಡಿಸ್ತಾನೆ ನಿನ್ನ ಒಳಗಡೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಆಮೆನ್, ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನು ಆ ಪವಿತ್ರಾತ್ಮನನ್ನು ಹೊಂದಿದ. ಯೇಸು ಕ್ರಿಸ್ತನು ಇದಕ್ಕೆ ಸಾಕ್ಷಿ. ಯೇಸು ಕ್ರಿಸ್ತನು ಕೂಡ ಪವಿತ್ರಾತ್ಮ ಬೇಕಾಗುತ್ತೆ. ಯೇಸು ಕ್ರಿಸ್ತನ ಪವಿತ್ರಾತ್ಮನ ಅಡವಿಗೆ ಕರ್ಕೊಂಡು ಹೋಗ್ತಾನೆ. ಎಲ್ಲಿ ಕರ್ಕೊಂಡು ಹೋಗ್ತಾನೆ ಪರಿಶುದ್ಧಾತ್ಮ? ಏನಕ್ಕೆ? ಉಪವಾಸಕ್ಕೆ. ಏನಕ್ಕೆ? ಮೃಗಗಳಿಂದ ಪರೀಕ್ಷೆ ಮಾಡೋದಕ್ಕೆ. ಏನಕ್ಕೆ? ಸೈತಾನನಿಂದ ಶೋಧಿಸಲ್ಪಡೋದಕ್ಕೆ ಪವಿತ್ರಾತ್ಮನು ಯೇಸು ಕ್ರಿಸ್ತನು 40 ದಿನ ಉಪವಾಸ ಮಾಡೋರು. ಆಮೆನ್, ಹಲ್ಲೆಲೂಯಾ. ನಾನು ಹೇಳ್ತೀನಿ, ಇಲ್ಲಿ 2 ಯೇಸು ಇದ್ದಾರೆ. ಭೂಮಿಯಲ್ಲಿ ಮುಖ ಯೇಸುನೇ ಬೇರೆ, ರಿಯಲ್ ಮುಖನೇ ಬೇರೆ. ಅದು ನಿಮ್ಗೆ ಒಂದಿನ ಹೇಳ್ತೀನಿ. ಹಾಗಾದ್ರೆ ಯೇಸು ಕ್ರಿಸ್ತ ದೇವರಲ್ಲ, ಅಲ್ಲ, ನಿನ್ಗೋಸ್ಕರ ಸ್ವಲ್ಪ ದಿನ ಮನುಷ್ಯನ, ಆಮೇಲೆ ತಿರ್ಗ ಮಾಮೂಲಿ ರೂಪ, ಮಾಮೂಲಿ ಮಹಿಮೆ, ಮಾಮೂಲಿ ಶಕ್ತಿ ಬಂದ್ಬಿಡ್ತು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಸರಿ, ಅದಕ್ಕೆ ವಾಕ್ಯ ಅಪೊಸ್ತಲರ ಕೃತ್ಯ 10:35 ಏನಿದೆ ಅಂದ್ರೆ, ದೇವರು ನಜರೇತಿನ ಯೇಸುವನ್ನು ಪವಿತ್ರ ಆತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ಆದುದರಿಂದ ಆತನು ದೆವ್ವ ಪೀಡಿತರನ್ನ, ರೋಗಿಗ್ರಸ್ತರನ್ನ, ಕುಂಟರನ್ನ ಎಬ್ಬರಿಸ್ತಾ ಮನುಷ್ಯರಿಗೆ ಉಪಕಾರಗಳನ್ನ ಮಾಡುತ್ತಾ ಹೋದನಂತ ಬರೆದಿದೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಇದಕ್ಕೆ ಭೂಮಿಯಲ್ಲಿರೋ ಪರಿಶುದ್ಧರ ಸಾಕ್ಷಿ, ಇನ್ನು ಮುಂದೆ ನಿಂತಿರೋ ನಾನೇ ಸಾಕ್ಷಿ. ಪರಿಶುದ್ಧಾತ್ಮನಿಂದ ಯಾರು ದೇವರ ಸನ್ನಿಧಿಗೆ ಪರಿಶುದ್ಧರಾಗಲ್ಲ, ಹೋಗಲ್ಲ. ಆಮೆನ್. ಇದು ಪರಿಶುದ್ಧಾತ್ಮನ ದೀಕ್ಷಾಸ್ಥಾನ, ಪರಿಶುದ್ಧಾತ್ಮನ ಅಭಿಷೇಕದ ಮಹತ್ವ. 4ನೇದೇನು? ನಿಮಗೆ ಲೋಕದವರೆಗೂ, ನಿಮಗೂ ಲೋಕದವರೆಗೂ ವ್ಯತ್ಯಾಸ ಇರಲಿ. ನೋಡಿ, ನೀವು ದೇವ್ರ ಮಕ್ಕಳಾಗಿ ಬಂದಿದ್ದೀರಾ, ದೇವ್ರ ರಾಜ್ಯ ಬೇಕು, ನಿತ್ಯ ಜೀವ ಬೇಕಂತ ನೀವು ಮುಂದೆ ಬಂದಿದ್ದೀರಾ. ಸಂತೋಷ, ವೆರಿ ಹ್ಯಾಪಿ. ನನ್ನಿಂದ ನನಗೆ ಜಾಸ್ತಿ ಇನ್ನೂ ಸಂತೋಷ ಆಯಿತು. ಬೆಳಿಗ್ಗೆ 4 ಗಂಟೆಗೆ ಇಲ್ಲಿ ಬಂದೆ ಪ್ರೇಯರ್ ಮಾಡಕ್ಕ, ಬಹಳ ಹ್ಯಾಪಿ ಆಯ್ತು ನನಗೆ. ಹಲ್ಲೆಲೂಯಾ. ಇವತ್ತು 10 ಜನ ಪರಲೋಕಕ್ಕೆ ಹೋಗ್ತಾ ಇದ್ದಾರೆ. ಆಮೆನ್. ನಮ್ಮ ಜೊತೆಲ್ಲ ಆರಾಧನೆ ಮಾಡ್ತಾರೆ. ಇಷ್ಟು ದಿನ ಅವರು ಪಾಪದಲ್ಲಿದ್ರು. ಸುಳ್ಳು, ಮೋಸ, ವಂಚನೆ, ದಗ, ಸುಳ್ಳೇಳು, ಆಮೆನ್, ಕ್ರೋಧ, ಕೋಪ, ಗಲಾಟೆ, ಮತ್ಸರ, ಮದ, ಬಟ್ಟೆ ಕಿಚ್ಚು, ಕಕ್ಷಭೇದ, ಭಿನ್ನ ಮತ ಎಲ್ಲ ತುಂಬಿಕೊಂಡಿರ್ತದೆ ಮನುಷ್ಯನಲ್ಲಿ. ತಿರ್ಗಾ ಅವ್ರ ಮನಸ್ಸವ್ರಿಗೆ ಹೇಳ್ತಾರೆ, ನಾನು ಒಳ್ಳೆಯವಳು, ನಾನು ಒಳ್ಳೆಯವಳು, ನನ್ನ ತರ ಒಳ್ಳೆಯವನಿಲ್ಲ, ನನ್ನ ತರ ಒಳ್ಳೆಯವಳಿಲ್ಲ. ಇನ್ನು ಕೆಲವರು ಹೇಳ್ತಾರೆ, ನನ್ನ ತರ ಕೆಟ್ಟವನಿಲ್ಲ ಅಂತ. ನಿಜನಾ? ನಾನು ತಲೆ ಕಟ್ಟರೆ ಸುಮ್ಮನೆ ಇರಲ್ಲ ನೋಡ, ಅವ್ರ ಮನಸ್ಸಾಕ್ಷಿ ಹೇಳ್ತಾ ಇದೆ. ಆಮೇಲೆ ಏನ್ ಹೇಳ್ತಾ ಇದ್ದೀವಿ? ನಿಮಗೂ ಅನ್ಯ ಜನರಿಗೂ ವ್ಯತ್ಯಾಸ ಇಲ್ಲ. ನಿನಗೂ ದೇವ್ರ ಮಕ್ಕಳಿಗೂ ಅನ್ಯ ಜನರಿಗೂ ವ್ಯತ್ಯಾಸ ಇದೆ. ಯೇಸುವಿನ ಮಕ್ಕಳಿಗೂ ದೇವ್ರ ಮಕ್ಕಳಿಗೂ
ಅನ್ಯ ಜನರಿಗೂ ವ್ಯತ್ಯಾಸ ಇಲ್ಲಿ. ದೇವರು ನಮ್ದೇ ಇರೋರ್ಗೂ ವ್ಯತ್ಯಾಸ ಇಲ್ಲಿ ಸಹೋದರ. ಮೊದಲಿದ್ದಾಗೆ ನೀನು ಅಕ್ಕಪಕ್ಕದವ್ರು ಮಾಡ್ದಾಗೆ ಕೋಪ ಮಾಡ್ಕೊಳ್ಳೋದು, ಜಗಳ ಮಾಡೋದು, ಕಕ್ಷ ಭೇದ ಮಾಡೋದು, ಭಿನ್ನ ಮತ ಮಾಡೋದು, ಜಾತಿ ಭೇದ ನೋಡೋದು, ಕಳವಳ ಮಾಡ್ಕೊಳ್ಳೋದು, ಹೊಟ್ಟೆ ಕಿಚ್ಚಿಕೊಳ್ಳೋದು, ಆಮೇಲೆ ಕುಡಿಯೋದು, ತಿನ್ನೋದು, ತೇಗೋದು, ತಿರ್ಗಾ ಮತ್ತೆ ದೀಕ್ಷಾಸ್ಥಾನ ತಕೊಂಡ್ಮೇಲೆ ಕೂಡ ಪವಿತ್ರ ಆತ್ಮನ ಅಭಿಷೇಕ ಆದ್ಮೇಲೆ ಕೂಡ ಕುಡಿಯೋದು, ಬಾರ್ ಹೋಗೋದು, ಸಿನಿಮಾ, ಥಿಯೇಟರ್, ಸೀರಿಯಲ್, ಆಮೇಲೆ ಹೀರೋಯಿನ್ಗಳ ತರ ಬಟ್ಟೆ ಹಾಕೋದು, ರೋಡ್ಗಳಲ್ಲಿ ಅಲಿಯೋದು, ಚೌಕಗಳಲ್ಲಿ ಕೂತ್ಕೊಳ್ಳೋದು, ಬೀದಿಗಳಲ್ಲಿ ಕೂತ್ಕೊಳ್ಳೋದು, ಆಮೇಲೆ ಅನ್ಯ ಜನರ ಫ್ರೆಂಡ್ಶಿಪ್, ಅನ್ಯ ಜನರ ಸಹವಾಸ, ಅನ್ಯ ಜನರ ಕೂಟುಗಳು, ಅನ್ಯ ಜನರ ಉತ್ಸವಗಳಲ್ಲಿ ಸೇರುವುದು ನಿನಗೆ ಇಲ್ಲ. ನಾನು ಸುಮ್ಮನೆ ಹೇಳಿ ದೀಕ್ಷಾಸ್ಥಾನ ಕಟ್ಕೊಳ್ಸಕ್ ನನ್ಗೆ ಇಷ್ಟ ಇಲ್ಲ. ಇರೋದು ಹೇಳ್ಬಿಡ್ತೀನಿ, ಈಗಲೂ ಕೂಡ ಬೇಡ ಅಂದ್ರೆ ನಾನು ಕೈ ಮುಗಿದ್ಬಿಡ್ತೀನಿ. ಬೇರೆ ಏನಿದೆ ಅದನ್ನ ಹೇಳ್ಬಿಟ್ಟು ಕೊಟ್ಬಿಡ್ತೀನಿ. ನನ್ನ ಕರ್ತವ್ಯ, ನನ್ನ ಭಾರ ನಾನು ತೀರಿಸ್ಕೊಳ್ತೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ನಿನಗೂ ಅನ್ಯ ಜನರಿಗೆ ಏನಿರ್ಬೇಕು? ಇನ್ಮೇಲೆ ವ್ಯತ್ಯಾಸ ಇರಬೇಕು. ಶರೀರ ಸಂಬಂಧವಾಗಿ ಜೀವಿಸಬಾರ್ದು, ಆತ್ಮಿಕ ಮನುಷ್ಯನಾಗುತ್ತೆ. ದೇವ್ರು ಏನಾಗಿದ್ದಾನೆ? ಆತ್ಮವಾಗಿದ್ದಾನೆ, ಶರೀರವಾಗಿದ್ದಾನೆ. ಆತ್ಮವಾಗಿ ನೀನು ಕೂಡ ಆತ್ಮಿಕ ಜೀವಿತ ಜೀವಿಸಬೇಕು, ಆತ್ಮಿಕ ಮನುಷ್ಯನಾಗ್ಬೇಕು. ಶರೀರ ಸಂಬಂಧವಾಗಿ ಜೀವಿಸಬಾರ್ದು. ಶರೀರದ ಇಚ್ಛೆಗಳನ್ನು ನಿನ್ನಲ್ಲಿ ನೆರವೇರಿಸಬಾರ್ದು. ಶರೀರದ ಆಸೆ ಭಾಷೆಗಳನ್ನ ನಿನ್ನ ಕೈಯಲ್ಲಿ, ಕಣ್ಣಲ್ಲಿ, ಬಾಯಲ್ಲಿ, ನಿನ್ನ ಹೃದಯದಲ್ಲಿ, ಆಲೋಚನೆಯಲ್ಲಿ ನೆರವೇರಿಸಬಾರ್ದು. ಆ ಪ್ರೇರೇಪಣೆಯನ್ನು ಕೊಡ್ತಾನೆ, ಆ ಚಾನ್ಸ್ ಅನ್ನ ಕೊಡ್ತಾನೆ. ಆ ಚರ್ಚ್ಗಳಲ್ಲಿ ಆರಾಧನೆ, ಡ್ಯಾನ್ಸ್ಗಳಲ್ಲಿದೆ, ಹಲ್ಲೆಲೂಯಾ, ಪ್ರೋಗ್ರಾಮ್ಗಳಲ್ಲಿದೆ. ವಾಕ್ಯ ಇರಲ್ಲ, ವಾಕ್ಯ ಹೇಳ್ತಾರೆ. ಬೈಬಲ್ ಸ್ಟಡಿ ಅಂದ್ರೆ ಯಾರು ಬರಲ್ಲ. ಹಲ್ಲೆಲೂಯಾ, ಚರ್ಚ್ ಆನಿವರ್ಸರಿ ಅಂದ್ರೆ ಎಲ್ಲರೂ ಇರ್ತಾರೆ. ಹಲ್ಲೆಲೂಯಾ, ಚರ್ಚ್ ಆನಿವರ್ಸರಿ ಅಂತ ಹೇಳ್ಬಿಡು, ಡ್ಯಾನ್ಸ್ ಪ್ರೋಗ್ರಾಮ್ ಇದೆ, ಮಕ್ಕಳ ಗ್ರೂಪ್ ಇದೆ, ಇಂಥವಂತ ಹೇಳ್ಬಿಡು, ಎಲ್ಲರೂ ಬಂದು ಕೂತಿರ್ತಾರೆ. ಬೈಬಲ್ ಸ್ಟಡಿ ಅಂದ್ರೆ ಇಲ್ಲ. ಆಮೇಲೆ ಹಲ್ಲೆಲೂಯಾ, ಇವತ್ತು ಯಾಕೆ ಜನ ಕಡಿಮೆ ಬಂದಿದ್ದಾರೆ? ಬ್ರದರ್, ಇವತ್ತು ಬೈಬಲ್ ಸ್ಟಡಿ ನಿಮ್ಗೆ ಗೊತ್ತಿಲ್ವಾ ಅಂತಾರೆ. ಹೌದು, ಕರೆಕ್ಟ್, ಅದಕ್ಕೆ ಜನ ಕಡಿಮೆ ಬಂದಿದ್ದಾರೆ. ಯಾಕೆ ಜನ ಕಡಿಮೆ? ಬೈಬಲ್ ಸ್ಟಡಿ ಅದಕ್ಕೆ ಕಡಿಮೆ ಬಂದಿದ್ದಾರೆ. ಬೈಬಲ್ ಸ್ಟಡಿ ಅಂದ್ರೆ ಇದಕ್ಕೆ ಹೋಗ್ತಾರೆ, ವಾಕ್ಯ ಉಪದೇಶ ಅಂದ್ರೆ ಇದಕ್ಕೆ ಹೋಗ್ತಾರೆ. ಎಂಟರ್ಟೈನ್ಮೆಂಟ್ ಆಗ್ಬಿಟ್ಟಿದೆ, ಎಂಟರ್ಟೈನ್ಮೆಂಟ್ ಕ್ರಿಶ್ಚಿಯನ್ ಆಗ್ಬಿಟ್ಟಿದೆ, ಎಂಟರ್ಟೈನ್ಮೆಂಟ್ ಚರ್ಚ್, ಎಂಟರ್ಟೈನ್ಮೆಂಟ್ ಸೇವೆ. ಪುಲ್ಪಿಟ್ ಮೇಲೆ ಕಲರ್ ಲೈಟ್ಗಳಾಕಿ, ಡ್ಯಾನ್ಸ್ ಹಾಕಿ, ಅರ್ಧಬರ್ಧ ಬಟ್ಟೆಗಳಾಕಿ, ಹೀರೋಯಿನ್ಗಳ ತರ ಮೆರೆಯೋದು ಇಲ್ಲ. ಸಭೆ ಒಳಗಡೆ, ಸಭೆ ಅಂದ್ರೆ ಈ ಆಲಯ ಅಲ್ಲ. ತಿರ್ಗಾ ಹೇಳ್ತಾ ಇದ್ದೀನಿ, 2 ವಾರ ಹಿಂದೆ ಹೇಳಿದ್ರು, ನೀನೇ ಆ ಸಭೆ, ನೀನೇ ಆ ಚರ್ಚು, ನೀನೇ ರಿಯಲ್ ಚರ್ಚು, ನೀನೇ ಆ ರಿಯಲ್ ಸಭೆ. ನಿನ್ನೊಳಗಡೆ ಲೋಕ ಬರಬಾರ್ದು, ನಿನ್ನೊಳಗಡೆ ಲೋಕ ಎಂದಿಗೂ ಮುಟ್ಟಬಾರ್ದು. ಶರೀರ ಹೇಳ್ದಂಗೆ ಆತ್ಮ ಕೇಳಬಾರ್ದು, ಆತ್ಮ ಹೇಳ್ದಂಗೆ ಶರೀರ ಕೇಳಬೇಕು, ಆತ್ಮ ಹೇಳ್ದಂಗೆ ಶರೀರ ಕೇಳಬೇಕು. ಶರೀರ ಕೇಳ್ದಂಗೆ ಏನಾದ್ರೂ ಆತ್ಮ ಮಾಡ್ತಂದ್ರೆ ಇಟ್ಸ್ ರಾಂಗ್, ತಪ್ಪಾದ ಮಾರ್ಗದಲ್ಲಿ ಹೋಗ್ತಾ ಇದ್ದೀವಿ. ಅದಕ್ಕೂ ಕೂಡ ವಾಕ್ಯ ಇದೆ, ನೇತ್ರ ಕಾಣ್ತದೆ. ಇಂಟ್ರೆಸ್ಟ್ ಇರೋರು ಕೇಳಿ ಕೊಡ್ತೀವಿ. ಬ್ರದರ್ ಎಲ್ಲಿದೆ ಅಣ್ಣ ಹೇಳಿ, ನನಗೆ ಆ ಶರೀರ ಹೇಳ್ದಂಗೆ ಆತ್ಮ ಕೇಳಬಾರ್ದು, ಆತ್ಮ ಹೇಳ್ದಂಗೆ ಶರೀರ ಕೇಳ್ಬೇಕಂದ್ರೆ ಕೊಡ್ತೀವಿ. ಹಲ್ಲೆಲೂಯಾ, ಆಮೇಲೆ ಸೊ ನೀವು ಇನ್ಮೇಲೆ ಆ ಉಗ್ರತೆ, ಕೋಪ, ದ್ವೇಷ, ಹೊಟ್ಟೆ ಕಿಚ್ಚು, ಬೈಯೋದು, ಜಗಳ ಆಡೋದು, ಇನ್ನೊಬ್ಬರಿಗೆ ಸಹಾಯ ಮಾಡಿರೋ ಬುದ್ಧಿ, ಇವೆಲ್ಲ ಬಿಟ್ಬಿಟ್ಟು ಸಾಧಾರಣವಾಗಿ ಡೈಲಿ ದೇವರ ಭಯ ಭಕ್ತಿಯಲ್ಲಿ ನಡಿಬೇಕು. ಇದಕ್ಕೆ ವಾಕ್ಯಗಳು ಅಪೊಸ್ತಲರ ಕೃತ್ಯ 2:4, ಅಪೊಸ್ತಲರ ಕಾರ್ಯ 2:40, 2:40, ಆಮೇಲೆ 2 ಕೊರಿಂಥ 6:14-15, 2 ಕೊರಿಂಥలకు ಆಮೇಲೆ 6 అధ్యాయం 14-15, రోమాపుర గ్రంథ 8:12, రోమన్ చాప్టర్ రోమాయిలకు 8 అధ్యాయం 12వ వచనము, గలాత్యలకు 5 అధ్యాయం 19-20, ಗಲಾತ್ಯದವರಿಗೆ 5ನೇ ಅಧ್ಯಾಯ 19-20. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಸಭೆ ಒಳಗಡೆ ಏನ್ ಬರಬಾರ್ದು? ಲೋಕ ಬರಬಾರ್ದು, ಅನ್ಯ ಅಗ್ನಿ ಬರಬಾರ್ದು, ಅನ್ಯ ಉಪದೇಶ ಬರಬಾರ್ದು, ಮನುಷ್ಯನು ಮಾಡೋ ಯಾವುದೇ ಕ್ರಿಯೆಗಳು ನಿನ್ನಲ್ಲಿ ಮೇಲೆ ಬರಬಾರ್ದು. ಅಸಬಲು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಜ ಇಲ್ವಾ? ಹೊಸ ಗಾಡಿ ಹೆಂಗ್ ನೋಡ್ಕೊಂತೀಯ, ಹೆಂಗ್ ಓಡಿಸ್ಕೊಂತೀಯ, ಹೆಂಗ್ ಕಾಪಾಡ್ಕೊಂತೀಯ? ಮಳೆಯಿಂದ ಬಂದಿದ ತಕ್ಷಣ ನೀರು ಹೊಡೆದು ಕ್ಲೀನಾಗಿ ದೂರ ಕೂತ್ಕೊಂಡಿದ್ರೆ ಹೊಸ ಗಾಡಿನ ಹೆಂಗ್ ಕಾಪಾಡ್ಕೋಬೇಕು? ನಿನ್ ದೇಹ ಹೊಸದಾಗಿರ್ತದೆ, ನಿನ್ ಪ್ರಾಣ ಹೊಸದಾಗಿರ್ತದೆ, ನಿನ್ಗೆ ಹೊಸ ಆತ್ಮ ಕೊಟ್ಟಿರ್ತಾರೆ, ಪರಿಶುದ್ಧಾತ್ಮ ಹೊಸಬಳಾಗಿ. 5ನೆಷ್ಟು ಬೇರಿದೆ ನೀವೇ ಹೇಳಿ? 5ನೇ ಕಾರ್ಯ ಏನು? ಪರಲೋಕಕ್ಕೆ
ಸುವಾರ್ತೆಯನ್ನ ಸಾರಬೇಕು. ಇಂಟ್ರೆಸ್ಟೆಡ್ ಆಗಿದ್ದೀರಾ? ಆಗೋಯ್ತಾ? ನೀವು 4 ಅವರೆಲ್ಲ ಬೈಬಲ್ ಸ್ಟಡಿ ಕೊಡ್ತಾರೆ. ನಾನು ಇನ್ನು ವಾಕ್ಯ ಸ್ಟಾರ್ಟ್ ಮಾಡೋದು 1 ಅವರ್ ಆಗಿದೆ. ಹಲ್ಲೆಲೂಯಾ, ಆಮೆನ್. ಸುವಾರ್ತೆಯನ್ನ ಸಾರಬೇಕು. ಹಲ್ಲೆಲೂಯಾ. ವಾಕ್ಯಗಳು ಬರ್ಕೊಳ್ಳಿ, ವಿವರಣೆ ಕೊಡ್ತೀನಿ. ಏಜಸ್ಕೇಲ 33:8 ಏನಿದೆ ಅಂದ್ರೆ, ನಿನಗೆ ದೇವರು ಹೇಳ್ತಾನಂತೆ, ಒಬ್ಬ ಮನುಷ್ಯ ಹೋಗಿ ಹೇಳು ಅವನು ಪಾಪದಲ್ಲಿದ್ದಾನೆ, ದುಷ್ಟನಾಗಿದ್ದಾನೆ, ಕೆಟ್ಟವನಾಗಿದ್ದಾನೆ ಅಂತ ಹೇಳಿದ್ರೆ ಕೂಡ ನೀನು ಹೋಗಿ ಹೇಳಿಲ್ಲ ಅಂದ್ರೆ ಆ ಮನುಷ್ಯ ಸತ್ರೆ ಅವನ ರಕ್ತ ನಿನ್ನ ಮೇಲೆ ಬರ್ತದೆ. ಆ ಪಾಪ, ಆ ಪನಿಷ್ಮೆಂಟ್ ನಿನ್ನ ಮೇಲೆ ಬರ್ತದೆ. ನಿನ್ ದೇವ್ರು ಹೇಳ್ತಾರಂತ ಅವ್ರು ಪಾಪದಲ್ಲಿದ್ದಾರೆ, ದುಷ್ಟತ್ವದಲ್ಲಿದ್ದಾರೆ, ಹೋಗಿ ಹೇಳು ಅಂತ ಹೇಳಿದ್ರೆ ನೀನು ಹೇಳಲ್ಲ ಅಂದ್ರೆ ಅವನ ಸತ್ರೆ ಅವನ ರಕ್ತ ಕೂಗ್ತೈತಂತೆ. ಆ ರಕ್ತ ನಿನ್ನ ಮೇಲೆ ಬರ್ತದೆ, ಆ ಪಾಪ ನಿನ್ನ ಮೇಲೆ ಬರ್ತದೆ. ಭಯ ಇತ್ತಲ್ಲ, ಎಚ್ಚರಿಸ್ತಾ ಇದೆ. 2 ಆಮೇಲೆ ಮಾರ್ಕ ಗ್ರಂಥ 16:15 ಏನಿದೆ ಅಂದ್ರೆ, ಇದರಲ್ಲಿ ಲೋಕದ ಎಲ್ಲಾ ಕಡೆಗೆ ಹೊರಟೋಗಿ ಸುವಾರ್ತೆಯನ್ನ ಸಾರಿ. ಪಾಸ್ಟರ್ಗಳಿಗೆ ಮಾತ್ರ ಅಲ್ಲ ಈ ಕೆಲಸ, ಸುವಾರ್ತಿಕರಿಗೆ ಮಾತ್ರ ಅಲ್ಲ ಈ ಕೆಲಸ, ಎವೆಂಜಲಿಸ್ಟ್ಗಳಿಗೆ ಮಾತ್ರ ಅಲ್ಲ ಈ ಕೆಲಸ, ಮಿಷನರಿಗಳಿಗೆ ಮಾತ್ರ ಅಲ್ಲ ಈ ಕೆಲಸ. ಇಲ್ಲಿ ಕೂತಿರೋ ಪ್ರತಿಯೊಬ್ಬರಿಗೂ ಕೂಡ ಆ ಕರ್ತವ್ಯ. ಅದೊಂದು ಮಹಾ ಆಜ್ಞೆ. ನೀನು ಲೋಕದ ಎಲ್ಲಾ ಕಡೆಗೆ ಹೊರಟೋಗಿ ಸುವಾರ್ತೆ ಸಾರಿ. 3ನೇ ವಾಕ್ಯ ರೋಮಾಪುರ ಗ್ರಂಥ 10:14-15 ಏನ್ ಬರ್ತೀವಿ ಅಂದ್ರೆ, ವಾಕ್ಯನೇ ಹೇಳಿಲ್ಲ ಅಂದ್ರೆ ಯೇಸು ಕ್ರಿಸ್ತನ ಹತ್ರ ಹೆಂಗ್ ಬರ್ತಾರೆ? ಸುವಾರ್ತೆ ಸಾರೋರೇ ಇಲ್ಲ ಅಂದ್ರೆ, ಆ ಶಬ್ದನೇ ಕೇಳಿಲ್ಲ ಅಂದ್ರೆ, ನರಕ ಇದೆ, ಪರಲೋಕ ಇದೆ, ಪಾಪಗಳ ಮನುಷ್ಯರನ್ನ ನರಕಕ್ಕೆ ಕರ್ಕೊಂಡು ಹೋಗ್ತದೆ. ಯೇಸುವನ್ನ ನಂಬು, ಆಗ ನಿನ್ನ ಪಾಪಗಳಿಂದ ಬಿಡಿಸ್ತಾನೆ, ನಿನ್ನ ತಪ್ಪುಗಳನ್ನ ಕ್ಷಮಿಸ್ತಾನೆ. ದೇವರು ಬರೋದು ಹತ್ರ ಆಗಿದೆ, ಪಾಪಗಳಲ್ಲಿ ಸಾಯ್ಬೇಡ ಅಂತ ಹೇಳೋರೇ ಇಲ್ಲ ಅಂದ್ರೆ ಹೆಂಗ್ ಬರ್ತಾರೆ ಹೇಳಿ? ನೀನು 4 ಗೋಡೆ ಮಧ್ಯದಲ್ಲಿ ಪ್ರೇಯರ್ ಮಾಡ್ಕೊಂಡಿದ್ರೆ ಬರ್ತಾರ? ಎದ್ದು ಹೋಗು ಅವ್ರ ಮನೆಗೆ, ಹುಡುಕೊಂಡೋಗ ಅವ್ರ ಮನೆಗೆ, ಹುಡುಕೊಂಡೋಗ ಅವ್ರ ಫ್ಯಾಕ್ಟ್ರಿಗೆ, ಹುಡುಕೊಂಡೋಗ ಅವ್ರ ಇರೋದ್ರಗ ಕನ್ವಿನೆನ್ಸ್ ಮಾಡು, ವಾಕ್ಯ ತೋರಿಸು. ಫಸ್ಟ್ ಬೈಬಲ್ ತೆಗೆದು ವಾಕ್ಯ ಸುವಾರ್ತೆ ಹೇಳಕ್ಕಾಗಲ್ಲ. ನೀನ್ ಕಲ್ತಿರೋ ವಿದ್ಯೆಯನ್ನ ನಿನ್ ಬೋಧಕರು ಬಂದು ನಿನ್ಗೆ ಹೆಂಗ್ ಹೇಳಿದ್ರು ಆ ಟೆಕ್ನಿಕಲ್ ಅನ್ನ, ಆ ಒಂದು ಇದನ್ನ, ಟ್ಯಾಲೆಂಟ್ ಅನ್ನ ಉಪಯೋಗಿಸು. ಮನುಷ್ಯರು ಬರ್ತಾರೆ ದೇವರಲ್ಲಿ, ಪಾಪಿಗಳು ಬರ್ತಾರೆ. ನೀವು ಹೋಗಿ ಮನೆಗೆ ಓದಲೇಬೇಕು ಆ ವಾಕ್ಯ. ಹೇಳೋರು ಇಲ್ಲಂದ್ರೆ ಹೆಂಗ್ ಬರ್ತಾರಂತೆ ದೇವರಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಕ್ವಶನ್ಸ್, 3 ಕ್ವಶನ್ಸ್ ಅನ್ನ ಹಾಕ್ತಾರೆ. ಹೇಳೋರು ಇಲ್ಲಂದ್ರೆ ಹೇಗ್ ಬರ್ತಾರೆ? ಬಾ ಬಾ ಬಂದ್ರೂ ಬರಲ್ಲ. ಬಾ ಚರ್ಚಿಗೆ ಸೇರ್ಕೋ, ದೀಕ್ಷಾಸ್ಥಾನ ತಗೋ, ಚರ್ಚಿಗೆ ಬಾ, ಬರಲ್ಲ. ಸುವಾರ್ತೆ ಹೇಳೋದು ಅಂತಾರೆ. ಪಾಪದ ಬಗ್ಗೆ ಅರಿವು ಕೊಡು ಬರ್ತಾರೆ, ಸ್ವರ್ಗದ ಬಗ್ಗೆ ಅರಿವು ಕೊಡು ಬರ್ತಾರೆ, ಯೇಸು ಕ್ರಿಸ್ತ ನಿನಗಾಗಿ ಏನ್ ಮಾಡಿದಾನೆ ಅಂತ ಹೇಳಿ ಬರ್ತಾರೆ. ಬಾ ಬಾ ಅಂದ್ರೆ ಬರಲ್ಲ. ನೀನ್ 4 ಗೋಡೆ ಮಧ್ಯದಲ್ಲಿ ಪ್ರೇಯರ್ ಮಾಡಿದ್ರೆ ಬರಲ್ಲ. ಅದು ಮಾಡು, ತಿರ್ಗಾ ನಿನಗೆ ದೇವರು ಪ್ರೇರೇಪಿಸ್ತಾನೆ. ಅವ್ರು ಕನ್ವಿನೆನ್ಸ್ ಮಾಡಿ. 3ನೇ ವಾಕ್ಯ ರೋಮಪುರ ಗ್ರಂಥ 10:14-15 ನಾನು ಇವಾಗ ವಿವರಿಸಿ. ಸುವಾರ್ತೆನೇ ಹೇಳಿಲ್ಲ ಅಂದ್ರೆ ಒಬ್ಬ ಪಾಪಿ ದೇವ್ರ ಕಡೆಗೆ ಹೆಂಗ್ ತಿರುಗ್ತಾನೆ? ಹೇಳೋದೇ ಇಲ್ಲ ಅಂದ್ರೆ ದೇವ್ರ ರಾಜ್ಯಕ್ಕೆ ಹೆಂಗ್ ಬರ್ತಾರೋ? ಸಾರೋರೇ ಇಲ್ಲ ಅಂದ್ರೆ ಯಾಕೆ ಒಬ್ಬ ಪಾಪಿ ದೇವ್ರ ಕಡೆ ತಿರುಗ್ತಾನೆ? ಅದಕ್ಕೆ ಇವತ್ತಿನ ನೀವೆಲ್ಲಾರು ಹೇಳ್ಬೇಕು, ನಿಮ್ಮ ಅಕ್ಕ ಪಕ್ಕದವ್ರು ಬಂದು ಬಳಗ ಎಲ್ಲಾರ್ಗು ಹೇಳಿ ಸುವಾರ್ತೆ. ಇಲ್ಲಾಂದ್ರೆ ಪರಲೋಕದಲ್ಲಿ ಲೆಕ್ಕ ಕೊಡ್ಬೇಕು. ನೋಡ್ಬನ್ನಿ. ನೆಕ್ಸ್ಟ್ 4ನೇ, ಅದರಲ್ಲಿ 4ನೇ ವಾಕ್ಯ 2 ಅರಸರುಗಳು 7ನೇ ಅಧ್ಯಾಯ 3-11 ಮನೆಯಲ್ಲಿ ಓದ್ಕೊಳ್ಳಿ. ಇಲ್ಲಿ ಕುಷ್ಠ ರೋಗಿಗಳು ಸುವಾರ್ತೆ ಹೇಳ್ತಾರೆ. ಯಾರು? ಇದು ಶುಭವಾರ್ತೆ. ನಾವಿವತ್ತಿನ ಮುಚ್ಚಿಕ್ಬಾರ್ದು. ದೇವರು ಪರಲೋಕದಿಂದ ಮಾಡಿರೋ ಕಾರ್ಯ ನಾವಿದನ್ನ ಮುಚ್ಚಿಕ್ಬಾರ್ದು. ನಿನಗೆ ದೇವರು ಅದ್ಭುತ ಮಾಡಿದನ, ದೇವರು ನಿನ್ನ ಧೈರ್ಯವಾಗಿ ನಡೆಸ್ತಾ ಇದ್ದಾನ, ಆರೋಗ್ಯ ಕೊಟ್ಟಿದ್ದಾನ, ಸಂತಾನ ಕೊಟ್ಟಿದ್ದಾನ, ಆಶೀರ್ವಾದ ಕೊಟ್ಟಿದ್ದಾನ, ನಿತ್ಯ ಜೀವ ನೀನ್ ಮಾತ್ರ ಅನುಭವಿಸ್ತಾ ಇದೀಯಾ? ಅಶ್ವವಾರ್ತೆ ಎಲ್ಲಾರ್ಗು ಹೇಳು, ಕಲಿ, ಅವ್ರಿಗೆ ಹೇಳು, ಬಾ, ಅವ್ರಿಗೆ ಇದು ಮಾಡು, ಪ್ರೋತ್ಸಾಹ ಪಡಿಸು. ಅವ್ರಿಗೋಸ್ಕರ ಮನ್ಕಾಲು ಹಾಕು ದೇವರನ್ನ. ಅವ್ರು ಹೇಳಿದ ಮಾತುಗಳು ಎತ್ಕೊಂಡೋಗಿ ಅವ್ರ ಹತ್ರ ಹೋಗಿ ಸೆಕೆಂಡ್ ಟೈಮ್ ತಿರ್ಗಾ ಹೇಳ್ಕೊಡ್ತಾರೆ. ದೇವರು ನೀನು ಇಷ್ಟೇ ಪ್ರೇ ಮಾಡು, ದೇವ್ರೆ ನನಗೆ ಹೇಳೋದಕ್ಕೆ ಆಗ್ತಾ ಇಲ್ಲ, ಆ ವಿಷಯ ನನಗೆ ಕೊಡು, ಆ ಮಾತುಗಳನ್ನ ನನಗೆ ಕೊಡು, ಆ ಟೈಮನ್ನ ನನಗೆ ಕೊಡು, ಆ ಮನುಷ್ಯನ ನಾನು ಎದುರು ಕರ್ಕೊಂಬ, ಅವ್ರಿಗೆ ಹೇಳೋ ಮಾತುಗಳು ನನಗೆ ಕೊಡು ಅಂದ್ರೆ 4 ಕೇಳು, ನೀನೇ ಹೇಳ್ತೀನಿ. ನಾಚಿಕೆನೂ ಓಡೋಗ್ತದೆ, ಭಯನೂ ಓಡೋಗ್ತದೆ, ಅಜ್ಞಾನನೂ ತೊಲಗೋಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತೆ ಹೆಂಗ್ ಬರ್ತಾರ ಅವ್ರು ಹೇಳ್ತೀರಾ? 4 ಗೋಡೆಗಳ ಮಧ್ಯದಲ್ಲಿ ಪ್ರೇಯರ್ ಮಾಡಿದ್ರೆ ಬರಲ್ಲ. ಸುವಾರ್ತೆ ಸಿಕ್ಕಿದ್ರೇನೆ ಬರೋದು. ಸುವಾರ್ತೆ ತಲುಪಲೇಬೇಕು. 90% ಸುವಾರ್ತೆ ಬರೋದು. 10% ಅಲ್ಲಿ 5% ಅವರು ನಾನು ನಿಮ್ಮ ಜೊತೆ ಚರ್ಚೆಗೆ ಬರ್ತೀನಿ ಅಂತಾರೆ. ಇನ್ನು 5% ದೇವರು ನೇರವಾಗಿ ಹೋಗ್ತಾನೆ ಅವ್ರ ಹತ್ರ. ನೇರವಾಗಿ ಹೋಗಿ ಅವ್ರ ಕನಸಿನಲ್ಲೋ ಸ್ವರದಲ್ಲೋ ಮಾತಾಡ್ತಾನೆ.
90% ಸುವಾರ್ತೆ ಹೇಳಿದ್ರೆ ಬರೋ 90 ಭಾಗ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಅದರಲ್ಲಿ 7ನೇ ಅಧ್ಯಾಯ 3ರಿಂದ 11ನೇ ವಚನವರೆಗೂ 2 ಅರಸುಗಳಲ್ಲಿ ಕುಷ್ಠ ರೋಗಿಗಳು ಸುವಾರ್ತೆ ಶುಭ ವರ್ತಮಾನವನ್ನು ಸಾರಿದರು. ರಾಜ ಸಾರಿದರು, ದಾವೀದ ಸಾರಿದರು, ಅಪೊಸ್ತಲರು ಸಾರಿದರು. ನಾನು ಸಾರ್ತಾ ಇದ್ದೀನಿ, ನೀನ್ ಯಾಕೆ ಇನ್ನು ಸುಮ್ಮನೆ ಇದೆಯಾ? ನೀನ್ ಯಾಕೆ ಇನ್ನು ತಟಸ್ಥವಾಗಿದೆಯಾ? ಪ್ಲೀಸ್ ಈ ಶುಭ ವಾರ್ತೆನ ಮುಚ್ಚಿಡಬೇಡ, ಈ ಶುಭ ಸಂದೇಶನ ಮುಚ್ಚಿಡಬೇಡ. ಎಲ್ಲಾರ್ಗು ಹೇಳು, ಎಲ್ಲಾರ್ಗು ಕೊಡು. ಅವರು ಸಿಗ್ಲಿ, ಇಲ್ಲಂದ್ರೆ ಅವ್ರು ನನಗೆ ಹೇಳಿಲ್ಲ ಅಂತ ಹೇಳ್ತಾರಂತೆ, ನನಗೆ ಯಾರು ತಿಳಿಸಿಲ್ಲ ಅಂತ ಹೇಳ್ತಾರಂತೆ, ನಿನ್ ಬಗ್ಗೆ ಹೇಳಿ ಅಡ್ಕೋತಾರಂತೆ ಯೇಸು ಕ್ರಿಸ್ತನ ಹತ್ರ. ಅವ್ನು ನರಕಕ್ಕೆ ಹೋಗ್ತಾ ಇರ್ತಾನೆ, ನೀನ್ ಪರಲೋಕಕ್ಕೆ ಕರ್ಕೊಂಡು ಹೋಗ್ತೀಯಾ? ನಿನ್ ಮುಂದ್ಗಡೆನೆ ಯೇಸು ಅವ್ನ ಮುಂದ್ಗಡೆ ಎರಡು ನಡೀತೈತೆ. ಪ್ಲೀಸ್ ನಾಚಿಕೆ ಬಿಟ್ಟು ಹೇಳು, ಭಯವನ್ನ ಬಿಟ್ಟು ಹೇಳು. 2 ಏಟ್ ತಿಂದ್ರೂ ಬರಾಗಿಲ್ಲ ಹೇಳು, 2 ಏಟ್ ತಿಂದ್ರೂ ಬರಾಗಿಲ್ಲ, ನಾನು ಬೈ ರೆಡಿ ಆಗಿದೆ. ಈ ಸಿಸ್ಟರ್ ಹೇಳಿದ್ರು, ಅವ್ರು ರೌಡಿ ಅಂತ ಹೇಳಿದ್ರು, ಅವ್ರ ಅಮ್ಮ ಹೇಳಿದ್ರು, ಪರವಾಗಿಲ್ಲ ಹೇಳ್ತೀನಿ ಅಂತ ಕೇಳಿ ಸಿಸ್ಟರ್. ಅವ್ರ ರೌಡಿ ಸ್ವಲ್ಪ ರಬ್ಬ ಮನೆ, ಇವ್ರ ಮನೆ ಕಡೆಗೆ ಸುವಾರ್ತೆ ಹೋಗಿದೆ, ಅವ್ರ ರೌಡಿ ಹೇಳ್ತೀನಿ ಅಂತ ಸಿಸ್ಟರ್. 2 ಏಟ್ ತಿನ್ನೋಣ ಅಂತ ಹೇಳಿದ್ರು. ಆ ತಿಂದ್ರೇನೆ ಅವ್ರು ಬರೋರು. ಆ ಶಕ್ತಿ ನಿನಗೆ ಕೊಡ್ತಾನೆ ದೇವ್ರು, ಆ ಮಹಿಮೆ ನಿನಗೆ ಕೊಡ್ತಾನೆ. ನೀನ್ ಹೇಳ್ತಾ ಇರ್ತೀಯ, ಅವ್ರು ಕೇಳ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಅಷ್ಟೇ ನಡೀತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಸೊ ನೀನು ಒಬ್ಬನೇ ಆ ಶುಭವಾರ್ತೆ ಇಟ್ಕೋಬೇಡ. ಎಲ್ಲರೂ ಪರಲೋಕಕ್ಕೆ ಹೋಗೋದಕ್ಕೆ ಇದು 5ನೇ ಕಾರ್ಯ. 6ನೇ ಕಾರ್ಯಕ್ಕೆ ನಾವು ಹೊರಟೋಗೋಣ. ಯೇಸು ಕ್ರಿಸ್ತರು ಒಂದೊಂದು ದಿನ ಕೂಡ ಯೇಸು ಕ್ರಿಸ್ತರು ಬರೋದ್ರ ಬಗ್ಗೆ ಮಾತಾಡಬೇಕು, ನೆನೆಸ್ಬೇಕು, ಆಲೋಚಿಸ್ಬೇಕು. ಇದ್ರ ಬಗ್ಗೆ ಯಾವಾಗ ಬಂತು ವಾಕ್ಯ? ಲಾಸ್ಟ್ ವೀಕ್, 2 ವೀಕ್ಸ್ ಬ್ಯಾಕ್ ಅಲ್ವರ? 2 ವಾರಗಳಿಂದ ಯೇಸು ಕ್ರಿಸ್ತರು ಬರೋದ್ರ ಬಗ್ಗೆ ಮಾತಾಡ. ಅದ್ರ ಬಗ್ಗೆ ಕೆಲವು ಇಲ್ಲ ಅಂತಾರೆ, ನಂಬೇಡಿ. ಆಗೋಗಿದೆ ಅಂತಾರೆ, ನಂಬೇಡಿ. 2 ರಾಂಗ್. ಇದೇ ಅನ್ನೋದೇ ಕರೆಕ್ಟ್. ಯೇಸು ಕ್ರಿಸ್ತನು ಬಂದೇ ಬರ್ತಾನೆ. ಬೈಬಲ್ ಅಲ್ಲಿ ಹೇಳಿರೋದೆಲ್ಲ ನೆರವೇರಿದೆ, ಅದು ನೆರವೇರಲ್ವಾ? ಎಲ್ಲ ನೆರವೇರಿದೆ, ಅದು ನೆರವೇರಲ್ವಾ? ಅದು ನೆರವೇರ್ತದೆ. ಬರ್ತೀನಿ ಅಂದ್ರೆ ಬರ್ತಾನೆ. ಯಾಕೆ ಬರ್ತಾ ಇಲ್ಲ ಗೊತ್ತಾ? ಲೇಟ್ ಮಾಡ್ತಾರೆ. 4 ಕಾರಣ ಕೊಡ್ತೀನಿ, ಮನೆ 3 ಹೇಳ್ಕೊಂಡಲ್ಲ. ಯಾಕೆ ಬರಲ್ಲ ಅಂದ್ರೆ ಲೇಟ್ ಮಾಡ್ತಾ ಇದ್ದಾನೆ ಅಂದ್ರೆ, ಒಂದು, ನೀನ್ ರೆಡಿ ಆಗಿಲ್ಲ. ನೀನ್ ರೆಡಿ ಆಗಿಲ್ಲ, ಬರ್ಬಿಟ್ರೆ ಏನ್ ಮಾಡ್ತೀಯ? ಬಿಡಲ್ ಪಡ್ತೀಯ, ಉಪದ್ರವ ಕಾಲಕ್ಕೆ ಹೊರಟೋಗ್ತೀಯ, ನಿನ್ ಮೇಲೆ ಕನಿಕಾರ. 2, ಅನ್ಯ ಜನಗಳು ಇನ್ನೂ ಕೌಂಟಿಂಗ್ ಕರೆಕ್ಟ್ ಆಗಲಿಲ್ಲ. 3, ಇಸ್ರಾಯೇಲ್ ಕೌಂಟಿಂಗ್ ಕರೆಕ್ಟ್ ಆಗಿಲ್ಲ. 4, ಬೈಬಲ್ ಅಲ್ಲಿ ಇರೋದು ನೆರವೇರಿಲ್ಲ. ಹೆಂಗ್ ಬರ್ತಾನೆ? ಹೇಳಿ? ಬಂದಿಲ್ಲ 2000 ವರ್ಷ ಯೇಸು ಕ್ರಿಸ್ತನು ಬರ್ತಾನೆ, ನ್ಯಾಯ ತೀರಿಸ್ತಾನೆ. ಇಲ್ಲ ಜನರಿಗೆ, ಪರಿಶುದ್ಧರಿಗೆ ಫಲವನ್ನ, ದುಷ್ಟರಿಗೆ ಫಲವನ್ನ ಕೊಡೋದಕ್ಕೆ ಬರ್ತಾನೆ. ಎಲ್ಲಿ ಆ ಮಾತು? ಹುಚ್ಚುದ್ರೆಗಾರ ಬಂದು ನಿಮ್ ತಲೆಯನ್ನ ಕಡಿಸ್ತಾರೆ ಅಂತ ಕೇಳಬೇಡಿ. ಬರ್ತೀನಿ ಅಂದ್ರೆ ಬರ್ತಾನೆ. ಬರ್ತೀನಿ, ಬಂದು ನನ್ನ ಹತ್ರ ಇರೋದ್ರಿಗೆ ನೀವ್ ಇರ್ಬೇಕು, ನಾನು ಕರ್ಕೊಂಡು ಹೋಗ್ತೀನಿ ಅಂದ್ರೆ ಕರ್ಕೊಂಡು ಹೋಗ್ತಾನೆ. ನಂಬಿಕೆನೇ ದೇವರು, ವಿಶ್ವಾಸನೇ ದೇವರು. ಬೈಬಲ್ ಅಲ್ಲಿ ಇರೋದೇ ನಿನ್ನ ಜೀವಿತ, ನಿನ್ ಕರ್ತವ್ಯ ನಂಬೋದು. ನೆಕ್ಸ್ಟ್, ಹಲ್ಲೆಲೂಯಾ. ಸೊ ಯೇಸು ಕ್ರಿಸ್ತನು ಬರೋದ್ರ ಬಗ್ಗೆ ಡೌಟ್ ಇಲ್ಲಲ್ಲ. ಬೈಬಲ್ ಅಲ್ಲಿ ಹೇಳೋದೆಲ್ಲ ನೆರವೇರಿದೆ, ಬರೋದು ನೆರವೇರಿದೆ. ಇದ್ರ ವಿಷಯವಾಗಿ ಯಾರು ಹೇಳಿದ್ರೆ ಡೌಟ್ ಪಡ್ಬೇಡಿ. ಆಮೇಲೆ ಎಲ್ಲಾರ್ಗು ಯೇಸು ಬರೋದು ಹತ್ರ ಆಗಿದೆ ಅಂತ ಮಾತಾಡೋಕೆ ಸ್ಟಾರ್ಟ್ ಬರ್ತಾನೆ. ಹತ್ರ ಸಮೀಪ ಆಗಿದೆ, ಬರ್ತಾನೆ. ಅದು ಬೇಗ ಬರ್ತಾನೆ, ಶೀಘ್ರವಾಗಿ ಬರ್ತಾನೆ. ನಾನು ಎಲ್ಲೋದ್ರೆ ಅದನ್ನೇ ಹೇಳೋದು. ದೇವ ರಾಜ್ಯ ಬರೋದು ಹತ್ರ ಆಗಿದೆ, ಯೇಸು ಕ್ರಿಸ್ತ ಬರೋದು ಹತ್ರ ಆಗಿದೆ. ಇನ್ನು ಎಷ್ಟು ದಿನ ಪಾಪದಲ್ಲಿ ಜೀವಿಸ್ತೀಯ, ಸಾಯ್ತೀಯ? ಬಾ, ನರಕಕ್ಕೆ ಹೋಗ್ಬೇಡ. ಯೇಸು ಕ್ರಿಸ್ತ ನಿನ್ನ ಪಾಪಗಳು ಕ್ಷಮಿಸ್ತಾನೆ. ಯೇಸು ಕ್ರಿಸ್ತ ನಿನಗಾಗಿ ಶಿಲುಬೆಯಲ್ಲಿ ಸತ್ತಿದ್ದಾನೆ. ಈ 8 ವರ್ಡ್ಸ್ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀವಿ ದಿನಗಳಲ್ಲಿ. ಆಮೆನ್, ಹಲ್ಲೆಲೂಯಾ. ಈಗ ಫೈನಲ್ ಸ್ಟೇಜ್ ಹೋಗಿದ್ದೀನಿ ನಾವು. ಇಲ್ಲಿಂದ ಡೈರೆಕ್ಟ್ ಆಗಿ ದೀಕ್ಷಾ ಸ್ಥಾನಕ್ಕೆ ಹೊರಟೋಗ್ತೀವಿ. ಅದಕ್ಕೆ ವಾಕ್ಯಗಳು ಪ್ರಕಟಣೆ ಗ್ರಂಥ, ಹಲ್ಲೆಲೂಯಾ, 22:19, 1 ಥೆಸಲೋನಿಕ 4:18, 2 ಪೇತ್ರ 3:2. ಲಾಸ್ಟ್ ಯಾವುದು? 7ನೇ ಕಾರ್ಯ ಯಾವುದು? ಪರಲೋಕಕ್ಕೆ ಹೋಗಕ ಕಡೆಯವರೆಗೂ ತಾಳುವವನು. ಕಷ್ಟ ಇರ್ತದೆ, ರೋಗ ಇರ್ತದೆ, ವ್ಯಾಧಿ ಇರ್ತದೆ, ಬೈಯೋರು ಇರ್ತಾರೆ, ಉಪದ್ರವ ಇರ್ತದೆ, ಶೋಧನೆಗಳಿರ್ತದೆ, ಅವಮಾನ ಇರ್ತದೆ. ಆಮೇಲೆ ಇವೆಲ್ಲವನ್ನು ಕೂಡ ಬೈಯೋರು ಇರ್ತಾರೆ, ಹೊಡೆಯೋರು ಇರ್ತಾರೆ, ಒಂದು ಸಾರಿ ಬೇಸರ ಮಾಡೋರು ಇರ್ತಾರೆ. ಕಷ್ಟಗಳು, ಶೋಧನೆಗಳು, ಉಪದ್ರವಗಳನ್ನೆಲ್ಲ ಸಹಿಸಿಕೊಂಡು ಗುಣಗುಟ್ಟಿದ್ದೀರಾ, ಬೈದಿರಾ, ಸಮಾಧಾನವಾಗಿರ್ಬೇಕು. ಪ್ರೇಯರ್ ಮಾಡ್ಕೊಂಡು ಬೈಬಲ್ ಓದ್ಕೊಂಡು ಚರ್ಚ್ ಬರ್ತಾ ಹೋಗ್ತಾ, ಎಲ್ಲಾರು ಎಚ್ಚರಿಸ್ತಾ ನೀನು ಎಚ್ಚೆತ್ಕೊಂಡು, ಎಲ್ಲಾರು ಸಿದ್ಧಪಡಿಸ್ತಾ ನೀನು ಸಿದ್ಧಗೊಂಡು ಇರ್ಬೇಕು. ಇದು ತಾಳ್ಮೆ ಅಂತ. ಯಾರು ಏನ್ ಹೇಳಿದ್ರು ಕೂಡ ಈ ಬೈಬಲ್ ನ ಸೈಡ್ ಇರಬಾರ್ದು. ಪ್ರೇಯರ್ ಬಿಟ್ಟು ಸೈಡ್ ಹೋಗ್ಬಾರ್ದು.
ಆಲಯ ಬಿಟ್ಟು ಸೈಡ್ಗೆ ಹೋಗ್ಬಾರ್ದು. ಇಲ್ಲೇ ನಿಂತಿರ್ಬೇಕು. ಯಾರು ಏನನ್ನ ಹೇಳಿ ಬೈಬಲ್ ಬಗ್ಗೆ, ಈ ದೇವ್ರ ಬಗ್ಗೆ, ವಾಕ್ಯದ ಬಗ್ಗೆ ಅಲ್ಲೇ ನಿಂತಿರ್ಬೇಕು. ಅಲ್ಲೇ ನಿಂತಿರೋನೆ ಸ್ಟ್ರಾಂಗ್ ಆಗಿ ಪರಲೋಕಕ್ಕೆ ಹೋಗ್ತಾನೆ, ಎತ್ತಲ್ಪಡ್ತಾನೆ. ಹಲ್ಲೆಲೂಯಾ. ಕಡೆಯವರೆಗೂ ನಿನ್ ಮೂಗ ಉಸಿರಿರೋವರೆಗೂ ಯೇಸು ಕ್ರಿಸ್ತನ ಈ ಭೂಮಿಗೆ ನ್ಯಾಯ ತೀರ್ಪು ಮಾಡೋದಕ್ಕೆ ಬರ್ತಾನೆ, ಪರಿಶುದ್ಧನ ಎತ್ತಲ್ಪಡೋದಕ್ಕೆ ಬರ್ತಾನೆ. ಅಲ್ಲಿವರೆಗೂ ತಾಳ್ಮೆಯಿಂದ ಇರು. ಹೆಂಡತಿ ಏನನ್ನ ಪೀಡಿಸ್ಲಿ, ಗಂಡ ಎಷ್ಟನ್ನ ಪೀಡಿಸ್ಲಿ, ಮಕ್ಕಳು ಎಷ್ಟನ್ನ ಪೀಡಿಸ್ಲಿ, ಅಕ್ಕಪಕ್ಕ ನಿನ್ನ ದೇವನ ಎಷ್ಟನ್ನ ಬೈಲಿ, ಈ ಆಡಿಸ್ಲಿ, ಚುಚ್ಚಿ 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 ಮಾತಾಡ್ಲಿ, ರೋಗ ಕಷ್ಟ ಸೈತಾನ ಅನೇಕ ಉಪದ್ರವಗಳನ್ನ ತಂದಾಗ್ಲಿ, ಸುಮ್ಮನೆ ಇದು ಪ್ರೇಯರ್ ಮಾಡ್ತಾ ಬೈಬಲ್ ಅಂತ. ದೇವರಿದ್ದಾನೆ, 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 ದೇವರಿದ್ದಾನೆ. ಬಾಯಿ ಹಮ್ಕೊಂಡಿರು, ಹೊಡಿಬೇಡ, ಕೈ ಎತ್ತಬೇಡ, ಯಾರನ್ನು ಬೈಬೇಡ, ಯಾರನ್ನು ಶಪಿಸ್ಬೇಡ, ದೇವರಿಲ್ಲ ಅನ್ಬೇಡ. ಏನೋ ಸ್ವಲ್ಪ ಕಷ್ಟ ಬಂದಿದ ತಕ್ಷಣ ದೇವರಿಲ್ಲ ಅನ್ಬೇಡ, ದೇವ್ರ ಕೈ ಬಿಟ್ಟಿದ್ದಾನೆ ಅನ್ಬೇಡ, ದೇವ್ರನ್ನ ಮರಿಬೇಡ, ಪ್ರೇಯರ್ ಸ್ಟಾಪ್ ಮಾಡಬೇಡ, ಬೈಬಲ್ ಓದೋದು ಬಿಡಬೇಡ, ಆಲಯಕ್ಕೂ ಬರೋದು ಬಿಡಬೇಡ, ಯಾರನ್ನ ಎಚ್ಚರಿಸೋದು ಕೂಡ ಬಿಡಬೇಡ. ಇದು ತಾಳ್ಮೆ ಅಂತ. ಹೇಳಿ, ನಮ್ಮ ಹೆಂಡತಿನ 15 ವರ್ಷ ಆಯ್ತು, ಒಂದು ದಿನ ಕೂಡ ಯೇಸು ಸ್ವಾಮಿ ಬಗ್ಗೆ ಆಗಲಿ, ಆತನ ರಕ್ತದ ಬಗ್ಗೆ ಆಗಲಿ, ಶಿಲ್ಬೆ ಬಗ್ಗೆ ಆಗಲಿ, ಇಲ್ಲಿ ಬರ್ದಿರೋ ಮಾತುಗಳ ಬಗ್ಗೆ ಆಗಲಿ ಡೌಟ್ ಪಟ್ಟೆ. ಒಂದು ಕ್ಷಣ ಕೂಡ ಅವಕಾಶ ಕೊಟ್ಟಿಲ್ಲ ನನಗೆ. ಎಷ್ಟೊತ್ತಾದ್ರೂ ಏನ್ ನಡೆದ್ರೂ ಪ್ರೇಯರ್ ಮಾಡ್ತೀನಿ, ಬೈಬಲ್ ಓದ್ತೀನಿ. ಪ್ರಾಬ್ಲಮ್ ಆದಾಗ ಜಾಸ್ತಿ ಓದ್ತೀನಿ. ವಿರೋಧ ಇರುವಾಗ, ಉಪದ್ರವ ಇರುವಾಗ, ಶತ್ರು ನನಗೆ ಎದುರಾದಾಗ ಸೈತಾನ ಪಕ್ಕ ಬೈಬಲ್ ಓದಿ ಪ್ರೇಯರ್ ಮಾಡ್ತೀನಿ. ಆದರಣೆ ಸಿಕ್ಕದೆ 2 ಗಂಟೆಗೆ ಹೋಗಿ ಬರ್ಬೋದು. ಅದೇ ಇದನ್ನ ತಾಳ್ಮೆ ಅಂತಾರೆ. ನಂದು ಮಾತ್ರ ಹೇಳಿದೆ, ಇದರಲ್ಲಿ ಬೈಬಲ್ ಅಲ್ಲಿ ಕೂಡ ಇದೆ. ತಾಳ್ಮೆ ಬಿಟ್ಬಿಟ್ಟು ಹೋಗ್ಬಿಟ್ಟು ಏನಾದ್ರು ಸ್ವಲ್ಪ ಕಷ್ಟ ಬರ್ತದೆ, ಸ್ವಲ್ಪ ವಿರೋಧ ಮಾಡ್ತಾರೆ, ಯಾರನ್ನ ಬೈದ್ರೆ, ನಿನ್ಗೆ ರಾಂಗ್ ಮಿಸ್ಗೈಡ್ ಮಾಡಿದ್ರೆ, ಅದೆಲ್ಲ ನಮ್ಗೆಲ್ಲ ಒಳ್ಳೇದಲ್ಲ ಅಂದ್ರೆ ಏನ್ ಮಾಡ್ತೀಯ? ಬಿಟ್ಬಿಡ್ತೀಯಾ? ತಪ್ಪು ಕೊಡ್ತೀಯಾ? ಹೇಳಿರೋದನ್ನ ನೀನು ದೂರ ಓಡೋಗ್ಬಿಡ್ತೀಯಾ? ಕಡೆಯವರೆಗೂ ತಪ್ಪು. ಒಂದು ಸಿಸ್ಟರ್ ಅಮ್ಮ ಓಡ್ ಬಂದು ನನ್ನ ಹತ್ರ. ಹಾಗಾಗಿ ಏಜ್ ಒಂದು 50, 52, 55 ಆಗಿತ್ತು. ಈ ಊರು ಅಂಗಡಿಯಲ್ಲಿ ಕೂತಿದೆ. ಸರಿಯಾಗಿ 11 ಗಂಟೆ. ಅಬ್ಬಡ నేను ఏసంపుని బాగా తిట్టిస్తుంది. రారా పోరా అట్లా ఓడు ఇట్లా ఓడు అట్లా నాకట్ట ಹಂಗೆ ಬೈಬಿಟ್ಟೆ ಅಂತ. ಅಯ್ಯೋ ನಾನು ಒಳಗಡೆ ಹಂಗೆ ಲೊಳಗೊಳ ಅಂತ ಆಗ್ಬಿಟ್ಟು ಭಯ ಆಗ್ಬಿಟ್ಟು ನನಗೆ. ಆ ಅಮ್ಮಗೆ ಏನು ಆಗ್ಲಿಲ್ವಾ? ಯಾಕಮ್ಮ ಅಂದ್ರೆ ನನ್ನ ಮನೇಲಿ ನಡೀತು, ಈ ತರ ಆಯ್ತು, ನನಗೆ ಎಲ್ಲರಿಗೂ ಈ ಪ್ರಾಬ್ಲಮ್ ಸ್ವಲ್ಪ ಪ್ರೇಯರ್ ಮಾಡಿ ಕೇಳ್ಬಿಟ್ಟಿರು, ನಾಳೆ ಬಾಮ ಹೇಳ್ತೀನಿ ಬಂದ್ರು. ಈ ವಾಕ್ಯ ಕೊಟ್ಟರು ನನಗೆ. ಈ ವಾಕ್ಯ ರೀತಿ ವಿವರಿಸಿ ಯೇಸು ಸ್ವಾಮಿ ಬರೋವರೆಗೂ ತಡ್ಕೋಬೇಕಂತ. ಗಂಡ ಪೀಡಿಸ್ತಾನೆ, ಮಕ್ಕಳಿಗೆ ಅದು ಇದು ಎಲ್ಲ ಹೇಳಿದ್ರು, ಕೆಲಸದವ್ರು ಎಲ್ಲ ಹೇಳಿದ್ರು, ಬರೋವರೆಗೂ ತಡ್ಕೋಬೇಕಂತ. ಎಲ್ಲರಿಗೂ ಬರೋವರೆಗೂ ಗೊತ್ತಿರೋ ವಾಕ್ಯ ಮಾರ್ಗ 13 ಓದಿಬೇಕ. ಇಲ್ಲಿಂದ ಸ್ಟ್ರೈಟ್ ಆಗಿ ದೀಕ್ಷಾಸ್ಥಾನಕ್ಕೆ ಹೋಗೋಣ. 13 ಇನ್ನೊಬ್ರು ಮತ್ತ 24:12 ಮತ್ತು ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲರೂ ಹಾಗೆ ಮಾಡುವರು, ಆದರೆ ಕಡೆಯವರೆಗೂ ನಿನ್ನ ಮೂಗಲು ಸಿರಿನವರೆಗೂ ಯೇಸು ಈ ಭೂಮಿಗೆ ನ್ಯಾಯ ತೀರ್ಪು ಮಾಡೋದಕ್ಕೆ ಬರ್ತಾರೆ. ಅಲ್ಲಿ ತನಕ ಹಮ್ಮಿಕೊಂಡು ಸೈಲೆಂಟ್ ಆಗಿ ಬೈಯೋನ ಬೈಬೇಡ, ಹೊಡಿಯೋನ ಹೊಡಿಬೇಡ. ನಿನ್ ದೇವ್ರ ಬಗ್ಗೆ ಸಂಶಯ ಪಟ್ರೆ, ಸಂಶಯ ಬಂದ್ರೆ, ಒಳಗಡೆ ಬಂದ್ರೆ, ಯಾರ ಮೂಲಕ ಬಂದ್ರೆ ಕೂಡ ಸಂಶಯ ಪಡಬೇಡ. ಏನು ಗುಂಗುಟ್ಟು ಬೇಡ, ಏನು ಡೌಟ್ ಬೇಡ, ಪ್ರೇಯರು ಬಿಡಬೇಡ, ಬೈಬಲು ಸೈಡ್ಗೆ ಬೇಡ. ತಾಳ್ಮೆಯಿಂದ ಇರು, ಯೇಸು ಬರ್ತಾರೆ. ಆದವ್ರು ಏನಾಗ್ತಾರಂತೆ ನೋಡಿ, ನೀವೇ ಬೈಬಲ್ ಅಲ್ಲಿ ಇದೆ ನಿಮ್ಮ ಹತ್ರ, ನನ್ನಲ್ಲ, ನನ್ನ ಮಾತಲ್ಲ, ಇದು ದೇವ್ರ ಮಾತು. ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು. ಓದಿ ಮತ್ತಾಯ 24:1-12 ಓದಿ. 1 ಪೇತ್ರ 2:20 ಬರ್ಕೊಳ್ಳಿ, ಅದ್ರ ಜೊತೆಗೆ ಮನೇಲಿ ಓದ್ಕೊಳ್ಳಿ. ಓದಿ ಸಿಸ್ಟರ್. ಕಡೆಯವರೆಗೂ 24:12 ಯಾಕೆ ಇಷ್ಟೊಂದು ಮಾಡ್ತೀರಾ? ಆದರೆ ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು, ರಕ್ಷಣೆ ಹೊಂದುವಳು. ಇದಲ್ಲದೆ ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವ ಲೋಕದಲ್ಲಿ ಎಲ್ಲಾ ಜನಾಂಗಗಳಲ್ಲಿ ಸಾಕ್ಷಿಗಾಗಿ ಸಾರಲಾಗುವುದು. ಯಾರು ಸಾರದು? ನೀನೇ.
ಕಡೆವರೆಗೂ ತಾಳ್ಕೋ, ರಕ್ಷಣೆ ಹೊಂದ್ತೀಯಾ. ದೀಕ್ಷಾಸ್ಥಾನ ತಗೊಂತಾರೆ ಕೆಲವರು. 1 ವರ್ಷ ಚೆನ್ನಾಗಿರ್ತಾರೆ, 2 ವರ್ಷ ಚೆನ್ನಾಗಿರ್ತಾರೆ, 6 ತಿಂಗಳು ಚೆನ್ನಾಗಿರ್ತಾರೆ, 1 ತಿಂಗಳು ಚೆನ್ನಾಗಿರ್ತಾರೆ, ಒಳ್ಳೆ ಪಾಪಾರ್ಫುಲ್ ಆಗಿರ್ತಾರೆ. 320 ಈಟಲ್ಲಿ ಇರ್ತಾರೆ, 500 ಈಟಲ್ಲಿ ಇರ್ತಾರೆ. ಓದ್ತಾ ಓದ್ತಾ ಮೆಲ್ಲಿಗೆ ಸ್ವಲ್ಪ ಟಿವಿ ಲೋಕ ಮನುಷ್ಯರು ಮಾತುಗಳು ಬಂದು ತಣ್ಣಗಾಗ್ಬಿಡ್ತಾರೆ. ಅದೇ ಒಂದು ಟೈಮ್ ಕ್ರಿಶ್ಚಿಯಾನಿಟಿನ ಮಾಡ್ಕೊಂಡ್ಬಿಡ್ತಾರೆ. ಎಷ್ಟೆಲ್ಲ ಹೇಳಿ ಚರ್ಚಲ್ಲಿ ಕೇಳೋದೇ ಇಲ್ಲ. ಮನಸ್ಸಾಕ್ಷಿ ಪ್ರಕಾರ ಜೀವಿಸ್ತಾರೆ ಹೊರತು ಹೊಸ ಒಡಂಬಡಿಕೆ ಪ್ರಕಾರ ಜೀವಿಸ್ತಾರೆ, ಧರ್ಮಶಾಸ್ತ್ರದ ಪ್ರಕಾರ ಜೀವಿಸ್ತಾರೆ ಹೊರತು ಬೋಧನೆ ಹೇಳಿದಂಗೆ ಹೊಸ ಒಡಂಬಡಿಕೆ ಕೇಳೋದು. ಪ್ಲೀಸ್ ಹಡಬರು ಮಸ್ತುಗಳು ನಂಬದೇ ಇರೋರು ಕೇಳಿ, ಕಡೆಯವರೆಗೂ ತಾಕು. ದೇವರು ನಿನ್ನ ಆತ್ಮನ ಖಂಡಿತವಾಗ್ಲೂ ಬಿಡುಗಡೆ ಮಾಡಿ ಲೋಕದಿಂದ ಕರ್ಕೊಂಡು ಹೋಗ್ಬಿಡ್ತಾನೆ. ಅಲ್ಲಿ ಬೈಯೋರು, ಒಡಿಯೋರು, ಚುಚ್ಚೋರು, ತಿವಿಯೋರು, ನಿನ್ ಬೇಜಾರು ಮಾಡೋರು, ನಿನ್ ಕಳವಳ ಪಡಿಸೋರು. ಯಾಕೆ? ಸಂಸಾರ, ಗಂಡ, ಹೆಂಡತಿ, ಮಕ್ಕಳು ಏನು ಇರಲ್ಲ ಪರಲೋಕದಲ್ಲಿ. ದೇವರು ನೋಡ್ಕೊಂಡು ಆರಾಧಿಸ್ತಾ ಸಂತೋಷವಾಗಿದ್ದ ನಿನಗೆ ಹಸಿವು ಕೂಡ ಆಗಲ್ಲ. ದುಡಿಬೇಕಪ್ಪ, ಕೆಲ್ಸಕ್ಕೆ ಹೋಗ್ಬೇಕಪ್ಪ ಅಂತಿದೆ, ಮಾಟ ಮಾತ್ರ ಇದೆ, ಸೈತಾನ ಇದ್ದಾನೆ, ರೋಗ ಇದ್ದಾನೆ, ಆಸ್ಪತ್ರೆ, ಮಾತ್ರೆ ಕುಡಿಯುವ, ಯಾವುದು ಪರಲೋಕದಲ್ಲಿ ಇರಲ್ಲ. ಮಾತ್ರೆ ಕುಡಿಯೋದು ಇರಲ್ಲ. ಇಲ್ಲಿ ಮಾತ್ರೆ ಕುಡಿಯೋಕೆ ಟೆನ್ಷನ್ ಪರಲೋಕದಲ್ಲಿ ಅದು ಕೂಡ ಇರಲ್ಲ. ಚುಚ್ಚೋರು ಇರಲ್ಲ, ನೀನ್ ಬೇಜಾರು ಮಾಡೋರು ಇರಲ್ಲ, ಭಾರತ ಬಸ್ಟೇ ಇರಲ್ಲ. ಅದೇ ಆ ಲೋಕದ ಮಹಿಮೆನೇ ಬೇರೆ. ಅದಕ್ಕೆ ನಿನ್ನ ಕರೀತಾ ಇದೆ. 4 ಮಾತು ಹೇಳ್ಬಿಟ್ಟು ನಾನು ಹೋಗೋಣ. ಇಲ್ಲಿಗೆ ಎಲ್ಲ ಬಟ್ಟೆ ತಗೊಂಡ್ಬಂದಿದ್ದೀರಾ? ಬಟ್ಟೆ ಸೈಜ್ ಅಲ್ಲ. ಮುಖ್ಯವಾಗಿ ದೀಕ್ಷಾಸ್ಥಾನ ತಗೊಂಡವ್ರು ಕೇಳಿ, ಉಪದ್ರವ, ಕಷ್ಟ, ಶೋಧನೆ, ಕಣ್ಣೀರು, ಸ್ವಲ್ಪ ಕಷ್ಟ, ಒಂದು ಸಾರಿ ಉದ್ಯೋಗ, ಆದಾಯ ಎಲ್ಲ ಬರ್ತದೆ, ಕುಟುಂಬ ಸಮಸ್ಯೆ ಬರ್ತದೆ. ತಾಳ್ಮೆಯಿಂದ ಇದ್ರೆ ರಕ್ಷಣೆ ಹೊಂದ್ತೀವಿ. ಓಕೆ, ಹಲ್ಲೆಲೂಯಾ. ದೀಕ್ಷಾಸ್ಥಾನ ತಗೊಂಡಿರೋರು ಸಾಕ್ಷಿಯಾಗಿ ಜೀವಿಸಿ, ಕ್ರಿಸ್ತನಿಗೆ ಸಾಕ್ಷಿಯಾಗಿ ಜೀವಿಸಿ. ಹಲ್ಲೆಲೂಯಾ. ಸಾಕ್ಷಿಯಾಗಿ ಜೀವಿಸಬೇಕು, ಎಷ್ಟೇ ಕಷ್ಟ ಬಂದ್ರು. 2ನೇ, ಆಮೇಲೆ ಉಪ್ಪಾಗಿರ್ಬೇಕು, ಭೂಮಿಗೆ ಟೇಸ್ಟ್ ಫುಲ್ ಆಗಿರ್ಬೇಕು. ನಿಮ್ಮನ್ನೆಲ್ಲರೂ ಉಪಯೋಗಿಸ್ಕೋಬೇಕು, ನೀವೆಲ್ಲರಿಗೂ ಉಪಯೋಗ ಆಗ್ಬೇಕು. ಯಾರ ಮನೆಯಲ್ಲಿ ಉಪ್ಪು ಬೇಡ ಅಂತ ಹೇಳಿ ಉಪ್ಪು ಹಾಕ್ಬೇಕು. ಉಪ್ಪು ರುಚಿಯನ್ನ ಕೊಡ್ತಾರೆ. ಉಪ್ಪು ಹಾಕ್ತೀರಾ ಸಾರು ಮಾಡಿ? ಯಾಕೆ? ಸ್ವೀಟ್ ಬಿಸ್ಕೆಟ್ ಕೂಡ ಉಪ್ಪು ಹಾಕ್ತಾರೆ ಸ್ವಲ್ಪ, ಗೊತ್ತಾ ನಿಮಗೆ? ಸ್ವೀಟ್ ಬಿಸ್ಕೆಟ್ ಆ ಎತ್ಕೊಂಡು ಎಂಟಿಗ್ರೇಸ್ ನೋಡಿ, ಎಂಟಿಗ್ರೇಸ್ ಅಲ್ಲಿ ಸಾಲ್ಟ್ ಕೂಡ ಹಾಕಿರ್ತಾರೆ. ಆಮೇಲೆ ಹಲ್ಲೆಲೂಯಾ. ನೀವು ಈ ಭೂಮಿಗೆ ಏನಾಗಿರ್ಬೇಕು? ಉಪ್ಪು, ಬೆಳಕಾಗಿ. ದೀಪವನ್ನು ಹೆಚ್ಚಿ ಯಾರ ಕೊಳದ ಕೆಳಗಾಗಲಿ ಮಂಚದ ಕೆಳಗಾಗಲಿ ಇರೋದಿಲ್ಲ, ದೀಪ ಸ್ತಂಭದ ಮೇಲೆ ಇರ್ತಾರೆ. ಎಲ್ಲ ಊರು ಮನೆ ಎಲ್ಲ ಬೆಳಕೊಡ್ಲಿ. ನಾಚಿಕೆ ಪಡಬೇಡ. ಇದ್ರ ಅರ್ಥ ಕರ್ತ ಮೇಲೆ ಪ್ರೇಯರ್ ಮಾಡಬೇಡ. ಕರ್ತ ಮೇಲೆ ಬೈಬಲ್ ಓಪನ್ ಆಗಿ ನಾನು ಕ್ರಿಸ್ತು ಅಂತೇಳಿ ಎಲ್ಲೋದ್ರೂ, ನಾನು ದೇವರು ಹೋಗು ಅಂತೇಳಿ, ಅದು ದೀಪ ಅಂತಾರೆ, ಸಾಕ್ಷಿ ಅಂತಾರೆ, ಉಪ್ಪು ಅಂತಾರೆ. ಮುಚ್ಚಿಕೋಬೇಡ. ಹಲ್ಲೆಲೂಯಾ. ನೆಕ್ಸ್ಟ್ ಆಮೇಲೆ ನೀವು ಕ್ರಮವಾಗಿ ಪ್ರಾರ್ಥನೆ ಮಾಡಬೇಕು. ಇನ್ನೊಬ್ಬರು ಯಾರು ಇರಲಿಲ್ಲ, ಪ್ರೇಯರ್ ಬಿಡಬಾರ್ದು. ಸಿಸ್ಟರ್ ದೀಕ್ಷಾಸ್ಥಾನ ತಗೊಳ್ತೀರಾ? ಮುಂದೆ ಕೂರಿಸಿದ್ರೆ ನಿಮ್ಮನ್ನ ಪ್ರೇಯರ್ ಮಾಡ್ತೀರಾ, ಊಟ ತಿನ್ಬೇಡ, ಪ್ರೇಯರ್ ಮಾಡ್ಬೇಡ, ನಿದ್ರೆ ಮಾಡಬೇಡ, ಪ್ರೇಯರ್ ಮಾಡಬೇಡ, ಗಾಡ್ ಸ್ಟಾರ್ಟ್ ಮಾಡಬೇಡ, ಪ್ರೇಯರ್ ಮಾಡ್ತೀರಾ, ಹೊರಗಡೆ ಹೋಗ್ಬೇಡ, ಪ್ರೇಯರ್ ಮಾಡ್ತೀರಾ, ಇನ್ನೇನು ಮಾಡಬೇಡ. ಪ್ರೇಯರ್ ಮೂಲಕ ಎಲ್ಲ ಮಾಡಿ. 2, ಪ್ರೈಸ್ ದ ಲಾರ್ಡ್. ಬೈಬಲ್ ಅನ್ನ ಓದೋದು ರೂಢಿ ಮಾಡಿ. ಬೈಬಲ್ ಓದಿ ಪ್ರೇಯರ್ ಮಾಡಿ. ಬೆಳಗ್ಗೆ ಎದ್ದು ಪ್ರೇಯರ್ ಮಾಡಿ. 3, ಹಲ್ಲೆಲೂಯಾ. ಆಲಯಕ್ಕೆ ಕ್ರಮವಾಗಿ ಬಾ. ತಪ್ಪಿಸ್ಕೊಂಡಿರಬ. ಏನಿದ್ರು ಎಲ್ಲ ಸ್ನೇಹಿತರು ಬಾ. ಕಾಣಿಕೆ ಇಲ್ಲಂದ್ರೆ ಬಾ. ಸಾರಿ, ಕಾಣಿಕೆ ಇಲ್ಲ, ಗಾಡಿ ಇಲ್ಲ, ಇದು ಹಂಗೆ ಅಲ್ಲಿಗೆ ಏನು ಹೇಳ್ಕೋಬೇಡ. ಕಷ್ಟಪಟ್ಟು ನಡ್ಕೊಂಡೇ ಬಾ. ಡ್ರಾಪ್ ಕೇಳ್ಕೊಂಡು ಬಾ. ಇಲ್ಲಾಂದ್ರೆ ಸಹಾಯ ತಗೊಂಡು, ಇಲ್ಲಾಂದ್ರೆ ನನಗೆ ತಿಳಿಸು. ಹಲ್ಲೆಲೂಯಾ. ಅಕ್ಕಪಕ್ಕ ಬ್ರದರ್ಸ್ಗೆ, ಸಿಸ್ಟರ್ಸ್ಗೆ. ಓಕೆ, ಪರ್ಮನೆಂಟ್ ಏನು ಕೊಡ್ತಾರೆ? ಪರ್ಮನೆಂಟ್ ಆಗಿ ಪ್ರೇಯರ್ ಮಾಡ್ಬೇಕು, ಪರ್ಮನೆಂಟ್ ಬೈಬಲ್ ಓದಬೇಕು, ಪರ್ಮನೆಂಟ್ ಆಗಿ ಏನು ಆಲಯ ನೇಮಿಸಿದ್ಯೋ ವಾರ ವಾರ ತಪ್ಪದಿರ ಬಂದು ನೀವು ತಗೋಬೇಕು. 4ನೇದು ಕರ್ತನ ಭೋಜನ ಮಿಸ್ ಇರಬೇಕು. ನೋಡಿ, ದೀಕ್ಷಾಸ್ಥಾನ ತಗೋತೀರ, ಕರ್ತನ ಭೋಜನ ಮಿಸ್ ಮಾಡ್ಬೋದು ಪ್ಲೀಸ್. ಅದನ್ನು ಬಹಳ ಜನ ಇದ್ದಲ್ಲಿ ತುಂಬಾ ಕೇರ್ಲೆಸ್ ಮಾಡ್ತಾ ಇದ್ದಾರೆ. ದೀಕ್ಷಾಸ್ಥಾನ ತಗೊಂಡಿರೋರು ದಯವಿಟ್ಟು ಏನು ತಿಂಗಳಿಗೊಂದ್ಸಾರಿ, ವಾರಕ್ಕೊಂದ್ಸಾರಿ ಹೇಳಿದಾರೋ ಆ ಪಾಸ್ಟರ್ ಮೂಲಕ ದೇವರು ಅದನ್ನ ಕ್ರಮಬದ್ಧವಾಗಿ ಮಾಡಿ. ನೆಕ್ಸ್ಟ್ ಹಲ್ಲೆಲೂಯಾ. ನೀವು ವಿವಾಹ, ನೀವಾಗಿಲ್ಲ ಸಿಸ್ಟರ್, ಎಲ್ಲರೂ ಆಗಿದ್ದಾರೆ. ನೀವಾಗಿಲ್ಲ ಸಿಸ್ಟರ್, ಇನ್ನೆಲ್ಲರೂ ಆಗಿದ್ದಾರೆ. ಈಗ ದೀಕ್ಷಾಸ್ಥಾನ ವಿವಾಹ ವಿಷಯದಲ್ಲಿ ಬಂದ್ರೆ ನೀವು ರಕ್ಷಣೆ ಹೊಂದಿರೋ ಹುಡುಗಿನೇ ಬಂದಿರೋ ನನ್ನ ಕಷ್ಟನ ಇದು.
ಅಲ್ಲ, ಆಗಿದ್ರೇನೆ ಒಂದೇ ಲೆವೆಲ್ ಆಗಿರ್ತದೆ ಲೈಫ್. ಇಲ್ಲಾಂದ್ರೆ ಒಂದು ಲೈಟ್ ಚಪ್ಪಲಿ, ಒಂದು ಬ್ಲಾಕ್ ಚಪ್ಪಲಿ ತರ ಇರ್ತದೆ. ಸ್ವಲ್ಪ ಡರ್ಕಾಗಿ ನಡಿಬೇಕು, ಸೊಂಟ ಎಲ್ಲ ಹೋಗ್ಬೇಕು. ನಮ್ದೇ ಇರೋದ್ರಲ್ಲಿ ಸ್ವಲ್ಪ ಕಷ್ಟ. ಒಬ್ರು ಬೆಳಕು, ಒಬ್ರು ಕತ್ಲೆ, ಒಬ್ರು ದೇವರು, ಒಬ್ರು ಸೈತಾನ, ಒಬ್ರು ಆ ಥರ ಆಲೋಚನೆ, ಒಬ್ರು ಈ ಥರದ್ದು ಬಲೆ ಕಷ್ಟ. ಪ್ಲೀಸ್ ಓಕೆ, ವಿವಾಹ ವಿಷಯ ಬಂದ್ರೆ ನೀನು ನಂಬಿರೋ ಸಹೋದರನೇ ಮದುವೆ ಆಗ. ಅಲ್ಲೇಲುಯಾ, ಅಲ್ಲೇಲುಯಾ, ಆಮೇನ್. ಆ ವಿಷಯದಲ್ಲಿ ನಾನು ಕೆಲವು ಸಹೋದರಿಗಳನ್ನ ನೋಡಿದ್ದೀನಿ. ನಾನು ಕ್ರಿಶ್ಚಿಯನ್ ಹುಡುಗನೇ ಬೇಕಂತ 3 ವರ್ಷ 2 ವರ್ಷ 1.5 ವರ್ಷ ವೆಯ್ಟ್ ಮಾಡ್ತಾರೆ. ವೆಯ್ಟ್ ಮಾಡಿ, ಪ್ರೇ ಮಾಡಿ, ಉಪವಾಸ ಮಾಡಿ, ದೇವರು ಕೊಡ್ತಾನೆ. ದೇವರಿಗೆ ಅಸಾಧ್ಯವಾಗಿರೋದು ಯಾವುದೂ ಇಲ್ಲ. ನೀನು ಇವತ್ತು ಸುಮ್ಮನೆ ಕರ್ಕೊಂಬರಿಲ್ಲ. ನಿನ್ನ ಬಗ್ಗೆ ದೊಡ್ಡ ಆಲೋಚನೆ ಇದೆ, ದೇವ್ರ ದೊಡ್ಡ ಪ್ಲಾನ್ ಇದೆ. ದೇವ್ರು ನಿನ್ನ ಬಗ್ಗೆ ನಿನ್ನನ್ನು ತುಂಬಾ ಬ್ಲೆಸ್ಸಿಂಗ್ ಮಾಡ್ಬೇಕಂತಿದ್ದಾನೆ. ಲೋಕದಲ್ಲಿರುವ ಆಶೀರ್ವಾದಕ್ಕಿಂತ ದೇವರು ನಿನ್ನನ್ನು ಉನ್ನತವಾಗಿ ನಡೆಸ್ತಾನೆ. ನಿನ್ನ ಪ್ರೇಯರು, ನಿನ್ನ ಪರಿಶುದ್ಧದ ಜೀವಿತ ಕರೆಕ್ಟಾಗಿದ್ದ ದೇವರು ನಡೆಸ್ತಾನೆ. ಆಮೇನ್. ಅಶುದ್ಧವಾದದ್ದು, ಅಶುದ್ಧ ಪದಾರ್ಥಗಳು, ಅಶುದ್ಧ ಮಾತುಗಳು, ಅಶುದ್ಧ ಕಾರ್ಯಗಳು ನೀವು ಮುಟ್ಟಬಾರದು. ಬ್ಯಾಡ್ ಹ್ಯಾಬಿಟ್ಸ್, ಡ್ರಿಂಕ್ಸ್ ಮತ್ತು ಪದಾರ್ಥಗಳು, ಆಮೇಲೆ ಮನಸ್ಸು, ಬೀಡಿ, ಸಿಗರೇಟ್, ತಂಬಾಕು, ಆಮೇಲೆ ಇಂಥವುಗಳು ನಿನ್ನಲ್ಲಿ ಇರಬಾರ್ದು. ಬಿಟ್ಟು ಬಿಡ್ಬೇಕು. ಇಲ್ಲಿಗೆ ಲಾಸ್ಟ್, ಇವತ್ತೇ ಲಾಸ್ಟ್. ಪ್ರಮಾಣ ಇದು, ನೀನು ದೇವ್ರಿಗೆ ಮಾಡೋ ಪ್ರಮಾಣ. ನಿನಗೆ ಒಳ್ಳೇದಲ್ಲ, ನಿನ್ನ ಒಳ್ಳೇದು ದೇವ್ರು ಹೇಳ್ತಾರೆ. ನಿನ್ಗೆ ಒಳ್ಳೇದಲ್ಲ ಮಗನೇ, ಇದೆಲ್ಲ ಕೆಟ್ಟೋಗುತ್ತೆ. ನಿನ್ನ ಆದಾಯ ಲಾಸ್ ಆಗುತ್ತೆ. ನಿನ್ನ ಊಟ ತಿನ್ನೋ ಜಾಗದಲ್ಲಿ ಅದನ್ನು ತಿನ್ನು ನಿನ್ನ ದೇಹನ ಕೆಡಿಸ್ಕೊಳ್ತೀಯ. ಎಲ್ಲೋ ಏನಿಗೋ ಯಾವುದಕ್ಕೂ ಪೂಜೆ ಮಾಡಿದ್ರು ನೀನು ತಿಂದು ನಿನ್ನ ದೇಹನ ಕೆಡಿಸ್ಕೊಳ್ತೀಯ. ಅಂತ ಉತ್ಸವಗಳಲ್ಲಿ, ಜಾತ್ರೆಗಳಲ್ಲಿ ಸೇರ್ಬೇಡ. ಬರ್ತಡೆಗೂ, ಮದುವೆಗೂ, ನಾಮಕರಣಕ್ಕೂ, ಗುರುಪೇಕ್ಷೆಗೂ, ನಾರ್ಮಲ್ ಫಂಕ್ಷನ್ಗಳಿಗೂ ಇನ್ನು ನೀವು ಬಿಟ್ಟು ಬೇರೆ ಫಂಕ್ಷನ್ಗಳಿಗೆ ಯೋಚನೆ ಮಾಡಿದ್ವು. ದಯವಿಟ್ಟು ಅದರಲ್ಲಿ ಊಟ ಮಾಡುವಾಗ ಯೋಚನೆ ಮಾಡಿ ಪ್ಲೀಸ್. ನಾನು ಇರೋದನ್ನ ಹೇಳ್ಬಿಟ್ಕೊಡ್ತೀನಿ, ನಿಮ್ಗೆ ಇಷ್ಟ. ಅಲ್ಲೆಲ್ಲೂಯ್ಯ. ಇಷ್ಟ ಅಂದ್ರೆ ಹೇಳಿದಾರೆ ಬಿಟ್ಟು ಫ್ರೀಯಾಗಿ ಮಾಡ್ಬಿಡಿ. ನಿನ್ನ ಒಳ್ಳೇದು, ನಿನಗೆ ಒಳ್ಳೇದು, ನೀನು ಚೆನ್ನಾಗಿರ್ತೀಯ, ಎತ್ತಲ್ಲಿ ಬರ್ತೀಯ, ನಿನ್ನ ಜೀವಿತ ಸಮಾಧಾನಕರವಾಗಿರ್ತದೆ. ಸುಮ್ಮನೆ ಆಶೀರ್ವಾದ ಇರುತ್ತೆ. ಅನೇಕ ಕ್ರಿಸ್ತು ಸರಿಯಾಗಿ ನಡೀತೀರಾ, ಕೆಡಿಸ್ಕೊಂತಾರೆ. ದಯವಿಟ್ಟು ಆ ಥರ ಮಾಡ್ಬೋದು. ಇವತ್ತಿಂದ ನೀನು ಚೆನ್ನಾಗಿ ಪವರ್ಫುಲ್ ಆಗಿರ್ತೀಯ, ಪ್ರೇಯರ್ಫುಲ್ ಆಗಿರ್ತೀಯ, ಹುಷಾರಾಗಿ ಕಾಪಾಡ. ಪ್ರೈಸ್ ದ ಲಾರ್ಡ್. ನೆಕ್ಸ್ಟ್ ಅಲ್ಲೆಲ್ಲೂಯ್ಯ. ನೀನು ಬರೋ ಆದಾಯದಲ್ಲಿ ದೇವರನ್ನ ಸನ್ಮಾನ ಮಾಡು. ನೀನು ಕಾಣಿಕೆಯನ್ನು ದೇವರ ಸನ್ನಿಧಿಗೆ ಸಮರ್ಪಿಸು. ಇದರಲ್ಲಿ ಕೂಡ ದೇವರಿಗೆ ನೀವು ಲೆಕ್ಕ ಕೊಡ್ಬೇಕು. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ನಿಮ್ಗೆ ಬರೋ ಪ್ರತಿ ಶೋಧನೆಯಲ್ಲಿ ನಂಬಿಗಸ್ತರಾಗಿ, ನಿಮ್ಗೆ ಬರೋ ಪ್ರತಿ ಕಷ್ಟದಲ್ಲಿ ಏನಾಗಿರಿ, ನೀವು ನಂಬಿಗಸ್ತರಾಗಿರಿ. ಪ್ರೇಯರ್ ಮಾಡಿ, ದೇವರು ನಿನ್ನ ಪ್ರತಿ ಇದರಿಂದ ಕಷ್ಟದಿಂದ ಉಪದ್ರವದಿಂದ ತಪ್ಪಿಸ್ತಾನೆ. ನಾನು ಹಂಗೆ ಜೀವಿಸ್ತಾನೆ. ನಾನು ಹೇಳ್ತೀನಿ, ನನ್ನ ಲೈಫ್ ನಾನು ಹಂಗೆ ಜೀವಿಸ್ತೀನಿ. ಏನ್ ಬಂದ್ರೂ ದೇವರಿಗೆ ಅಪ್ಪ ಪ್ರೇಯರ್ ಮಾಡಿ, ಒಂದು ಉಪವಾಸ ಮಾಡಿ, ಬೈಬಲ್ ಓದಿ, ದೃಢಪಡಿಸ್ತಾರೆ. ಈ ದಿನನಿತ್ಯ ಸಾಕ್ಬೋದು ಅಂತ ಪ್ರತಿಯೊಬ್ಬರು ಕೂಡ ಜೀವಿತವನ್ನ ಬದಲಾಯಿಸ್ತಾನೆ. ಪರಿಶುದ್ಧಾತ್ಮನಿಗೆ ಮಾತಾಡಿದೆ. ಈ ವಾಕ್ಯವನ್ನ ಕೇಳೋ ಪ್ರತಿ ಕುಟುಂಬಗಳು ಆಶೀರ್ವಾದ ಹೊಂದಲಿ, ಅಭಿಷೇಕವನ್ನು ಹೊಂದಲಿ, ಸಮಾಧಾನವನ್ನು ಹೊಂದಲಿ. ಕಟ್ಟುಗಳಿಂದ, ಸೈತಾನದಿಂದ, ಪೀಡಿತರಿಂದ, ಸಾಲದಿಂದ, ಕಣ್ಣೀರಿನಿಂದ, ಆಮೇಲೆ ಆಸ್ಪತ್ರೆ ಜೀವಿತದಿಂದ, ಮದ್ದು ಮಾತ್ರೆಯಿಂದ ಬಿಡುಗಡೆ ಹೊಂದಲಪ್ಪ. ಯಾವ ವಿಧವಾದ ಶೋಧನೆ, ಕಟ್ಟುಗಳು, ಕಷ್ಟಗಳಲ್ಲಿ ಸಿಕ್ಕಿಕೊಂಡಿದ್ರೆ ಈ ಮಕ್ಕಳು ಅನೇಕ ವಿಧದಲ್ಲಿಂದ ಪೋಷಿಸಲ್ಪಡಲಿ ರಾಜ. ಬಿಡುಗಡೆ ಹೊಂದಲಿ. ನಗರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಬೇಡಿ. ಆಮೆನ್, ಆಮೆನ್, ಆಮೆನ್.